ಪಕ್ಷದಲ್ಲಿ ಬಿಜೆಪಿ ಇದ್ದು ಸರಿಯಾಗಿ ಕೆಲಸ ಮಾಡ್ತಿದೆಯಾ ಇಲ್ವಾ? ಪಾಲಿಟಿಕ್ಸ್ ಬೇಡವಾ? ಓಕೆ, ಬಿಜೆಪಿ ವಿರೋಧ ಪಕ್ಷದ ಸ್ಥಾನದಲ್ಲಿ ನಿಂತ್ಕೊಂಡ್ರು ಇದ್ರೂ ಕೂಡ ಸರಿಯಾಗಿ ಧ್ವನಿ ಎತ್ತುತ್ತಾ ಇದೆ ಅಂತ ನಿಮ್ಗೆ ಅನಿಸ್ತಾ ಇದೆಯಾ? ಇಲ್ಲ, ಅವರು ಸರಿ ಮಾಡ್ತಾ ಇಲ್ಲ. ಏನು ಮಾಡಬೇಕಿತ್ತು? ಅಗ್ರೆಸಿವ್ ಆಗಿ ಮುನ್ನುಗ್ಬೇಕು. ಅವರು ಕಾಂಗ್ರೆಸ್ ಮೇಲೆ ಅಟ್ಯಾಕ್ ಮಾಡಬೇಕು, ಮಾಡ್ತಾ ಇಲ್ಲ ಅವರು. ಓಕೆ, ವಿರೋಧ ಪಕ್ಷದ ಸ್ಥಾನವನ್ನು ಸರಿಯಾಗಿ ನಿಭಾಯಿಸ್ತಾ ಇದೆಯಾ? ಇಲ್ಲ. ಏನು ಇಷ್ಟ ಆಗ್ತಿಲ್ಲ ನಿಮಗೆ? ಓಕೆ ಅಶೋಕು, ಆದರೆ ಅವರು ಮುನ್ನುಗ್ತಾ ಇಲ್ಲ. ಅದೇನೋ ಅವ್ರದ್ದೇ ಪ್ರಾಬ್ಲಮ್ ಇರ್ಬೇಕು. ಅವ್ರದ್ದು ಏನೋ ಬಣ ಅಂತ ಇದೆಯಲ್ಲ, ಹಾಗಾಗಿ ಪ್ರಾಬ್ಲಮ್ ಇರ್ಬೋದು ಅನಿಸುತ್ತೆ. ಓಕೆ, ಇವಾಗ ಇದನ್ನೆಲ್ಲ ನೋಡ್ತಾ ಇದ್ರೆ, ಈ ಬೆಳವಣಿಗೆ ಎಲ್ಲ ನೋಡ್ತಾ ಇದ್ರೆ ಕಾಂಗ್ರೆಸ್ ಮತ್ತು ಬಿಜೆಪಿ ಒಳಗೆ ಮಾತಾಡ್ಕೊಂಡಿದೆ ಅಂತ ಅನಿಸುತ್ತಾ? ಮಾತಾಡ್ಕೊಂಡ್ರೆ ಸಾಧ್ಯ ಇಲ್ಲ. BJP ಕಾಂಗ್ರೆಸ್ ಒಂದಾಗಲ್ಲ ಯಾವತ್ತೂ. ಬಟ್ ಇವರು ಸುಮ್ಮನೆ ಇಗ್ನೋರ್ ಮಾಡ್ತಿದ್ದಾರೆ ಅನಿಸುತ್ತೆ. ಏನೋ ಆಗಲಿ 2000 ಇದು ಎಂಥದ್ದು ವಿರೋಧಿ ಅಲೆ ಸೃಷ್ಟಿ ಆಗ್ಬೋದು, ಆಗ ನಾವು ಬರ್ಬೋದು ಅನ್ನೋ ಆ ಥರ ಆ ರೀತಿ ಯೋಚನೆ ಇದೆ ಅನಿಸುತ್ತೆ ಅವರಿಗೆ. ಓಕೆ, ಸೊ ಇವಾಗ ಚಳಿಗಾಲದ ಅಧಿವೇಶನ ಇದೆ ಅಲ್ವಾ? ಸೊ ಯಾವ್ಯಾವ ಪ್ರಾಬ್ಲಮ್ನ ಹೇಳ್ಬೋದು? BJP ಅವರು ಮೊದಲಿಗೆ ಈ ಬೆಂಗಳೂರಲ್ಲಿ ಗುಂಡಿ ಮುಚ್ಚಿದ್ರೆ ಸಾಕಾಗಿದೆ. ಕರ್ನಾಟಕದಲ್ಲಂತೂ ಮುಚ್ಚೋಕ್ಕಾಗಲ್ಲ. ಅದಕ್ಕೆ 1 ಲಕ್ಷ ಕೋಟಿ ಬೇಕಾಗ್ಬೋದೇನೋ ಗುಂಡಿ ಮುಚ್ಚೋದಕ್ಕೆ. ಆ ದುಡ್ಡು ಇವ್ರ ಹತ್ರನಿಲ್ಲ, ಅವರು ಮಾಡೋಕ್ಕಾಗಲ್ಲ. ಅವರು ಆ ಗುಂಡಿ ಮುಚ್ಚಿದ್ರೆ ಅದನ್ನು ಸರಿಯಾಗಿ ಒಂದು ಜನಕ್ಕೆ ಹೇಳಿದ್ರು ಆಗುತ್ತೆ. ಆಮೇಲೆ ಬಸ್ಸಲ್ಲಿ ಇದ್ಯಾವುದು ಹೊಸ ಬಸ್ ಬಂದಿದೆಯಲ್ಲ, ಗ್ರೀನ್ ಬಸ್ಸು, ಅದು ಇಳಿಯೋರೇ ಬಿದ್ದು ಸಾಯ್ತಿದ್ದಾರೆ. ಇಳಿಯೋರು ಮೊನ್ನೆ ಹಂಗೆ ಆಗಿದೆ. ಇಲ್ಲಿ ಇಳ್ದಿದ್ದೇಮ್ಮ ಕೆಲ್ಸಕ್ಕೆ ಹೋಗ್ಬೇಕಾ, ಬ್ಯಾಕ್ ವೀಲ್ ಫ್ರಂಟ್ ವೀಲ್ 2 ಹೊತ್ತಿದೆಯಂತೆ. ಮೊಬೈಲೆಲ್ಲ ಓಡಿಸ್ಕೊಂಡು ಅವರು ಗಾಡಿ ಓಡಿಸ್ತಿದ್ದಾರೆ ಅವರೆಲ್ಲ. ಆ ಗುಂಡಿಲಿ ಎಷ್ಟು ಜನ ಸತ್ತಿದ್ರು ನಿಮಗೆ ಗೊತ್ತಿದೆಯಲ್ಲ, ಬೇಜಾನ್ ಜನ ಸತ್ತು. ಗುಂಡಿನೇ ಮುಚ್ಚೋಕ್ಕಾಗಲ್ಲ ಇವ್ರು ಕಾಂಗ್ರೆಸ್ನವರು. ಏನೇನೋ ಕೊಟ್ಟಿದ್ದೀವಿ ಅಂತ ಇವ್ರು ಹೇಳ್ತಾರೆ. ಏನು ಕೊಟ್ಟರು ಅದು ಯೂಸ್ ಇಲ್ಲ. 2,000 ತೊಗೊಂಡು ಜೀವನ ಮಾಡಂಗಿದ್ರೆ 2 ಲಕ್ಷ ಸಂಬಳಕ್ಕೆ ಆಗಿ ಹೋಗ್ತಾರೆ ಜನ. IT-BTಗೆ 2 ಲಕ್ಷ ಸಂಬಳನೇ ಸಾಕಾಗಲ್ಲ ಅಂದಾಗ 2,000 ಅಂತೆ, ಅದ್ಯಾವುದೋ 1,200 ರೂಪಾಯಿ ಅಂತಲ್ಲಿ 3,000 6,000 ರೂಪಾಯಿ ಜೀವನ ಮಾಡಂಗಿದ್ರೆ ಇನ್ನೂ 100 ಕೋಟಿ ಜನಕ್ಕೆ ಸಾಕ್ಬೋದಲ್ಲ ಇಂಡಿಯಾದಲ್ಲಿ. ಇರೋದೇ ಈ ದೇಶದಲ್ಲಿ 20 ಕೋಟಿ ಜನನೇ ಹಣವಂತರೆಲ್ಲ ಇರೋದು, ಮಿಕ್ಕಿದ 120 ಕೋಟಿನೇ ಬಡವರೇನೆ. ಅಲ್ಲಿ ಇಲ್ಲಿ ಗುಡುಗಿಸ್ಕೊಂಡು ಹೋಗೋರು ಜೀವನನ. ಹಾಗಾಗಿ ಇವ್ರದ್ದೇ ಕಾಂಗ್ರೆಸ್ ವರ್ಷ ಗೌರ್ಮೆಂಟೇ ಇರೋದು. ಇವ್ರಿಗೇನು ಗೊತ್ತಿಲ್ಲ, ಏನು ಮಾಡ್ತಾಯಿಲ್ಲ. ಸುಮ್ಮನೆ ದೋಣಿಲಿ ಎಲ್ಲ ಕೈಲಿ ತೇಲ್ತಾ ಇದೆ. ಯಾರು ಕೈ ಸುಸ್ತಾಗಿ ಬಿಟ್ಬಿಟ್ರೆ ಗೋವಿಂದ ಆ ಥರ. ಅಷ್ಟು ಎಫೆಕ್ಟ್ ಆಗೋಷ್ಟು ಧ್ವನಿ ಎತ್ತಾ ಇಲ್ಲ. ಯಾಕಂದರೆ ಇವ್ರ ಒಳಗಡೆ ಅಂತರ್ಜಗಳ ಇಂಟರ್ನಲ್ ಪ್ರಾಬ್ಲಮ್ ಇದೆ. ಅದು ಬಿಟ್ಟು ಹೋರಾಡಬೇಕು. ಜನಗಳಿಗೆ ಅನುಕೂಲ ಆಗೋದಕ್ಕೆ ಅಪೋಸಿಷನ್ ಪಾರ್ಟಿ ಆಗಲಿ ರೂಲಿಂಗ್ ಪಾರ್ಟಿ ಆಗಲಿ ಮಾಡ್ಬೋದು. ಇವಾಗ ಕೋಳಿ ಮಾಂಸ ತಿಂದ ಅಂತ TVಯಲ್ಲಿ ತೋರಿಸಿ ದೊಡ್ಡದಲ್ಲ. ರೋಡಲ್ಲಿರೋ ಎಲ್ಲ ಗುಂಡಿ ಎಲ್ಲ ಮುಚ್ಚಲಿ ಫಸ್ಟು. ಗ್ರೇಟರ್ ಬೆಂಗಳೂರು ಆಮೇಲೆ ಮಾಡಲಿ ಬೇಡ ಅಂದವ್ರು. ಸರಿಯಾಗಿ ಜನಗಳಿಗೆ ಅನುಕೂಲ ಬೇಕಾದ್ರೂ ಮಾಡಿಲ್ಲ. ಅನಾನುಕೂಲಗಳಿಗೆ ಜಾಸ್ತಿ ಟೈಮ್ ವೇಸ್ಟ್ ಮಾಡ್ತಾರೆ. ವಿರೋಧ ಪಕ್ಷದವರಾಗಲಿ ರೂಲಿಂಗ್ ಅವರಾಗಲಿ ಸರ್ಕಾರ ಇಂಪ್ರೂವ್ ಮಾಡಬೇಕು. ಬೆಂಗಳೂರಲ್ಲಿ ಇವಾಗ ಇಲ್ಲಿರೋ ಕಂಪ್ನಿಗಳೆಲ್ಲ IT-BT ಸುಮಾರು ಜನ ಹೈದ್ರಾಬಾದಿಗೆ ಶಿಫ್ಟ್ ಮಾಡ್ತಾಯಿದ್ದಾರೆ. ಕಾರಣ ಏನಂದರೆ ಈ ರೋಡ್ ಅಲ್ಲ ದಿಣ್ಣೆ ಸರಿಯಾದ ಫೆಸಿಲಿಟಿ ವಾಟ್ರ್ ಎಲ್ಲ ಕೊಡ್ತದಲ್ಲ ಅಂತ. ಇದನ್ನು ಯಾವ ಪಾರ್ಟಿ ಬಂದರೂ ಪರವಾಗಿಲ್ಲ, ಇಂಪ್ರೂವ್ ಮಾಡೋಂಥ ಕೆಲಸಗಳು ಬರಬೇಕಾಗ್ತದೆ. ಓಕೆ, ಈಗ ಚಳಿಗಾಲದ ಅಧಿವೇಶನದಲ್ಲಿ ಏನೇನು ಕ್ವಶನ್ ರೈಸ್ ಮಾಡಬೇಕು? ಅದೇ ರೋಡ್ ಇಂಪ್ರೂವ್ಮೆಂಟ್ ಮಾಡಿ, ಹಳ್ಳ ದಿನ್ನೆಲ್ಲ ಮುಚ್ಚಲಿ ಫಸ್ಟು. ಆಮೇಲೆ ಕೆಲವು ಕಡೆ ಇವಾಗ ಎಲೆಕ್ಟ್ರಿಕ್ ಬಿಲ್ಲು ಹೊಸ ಮನೇಲಿ ಕಟ್ಟಬೇಕಾದ್ರೆ 2.5 ಲಕ್ಷ 3 ಲಕ್ಷ ರೂಪಾಯಿ ಇಲ್ಲಿ ಕೇಳ್ತಾವ್ರೆ. ಆಮೇಲೆ ವಾಟ್ರ್ ಬಿಲ್ಗಳು ಇಷ್ಟ ಬಂದಂಗೆ ಆಗ್ತಾಯಿದ್ದಾರೆ. ಕೇಳಿದ್ರೆ OC ಅಂತ ಹೇಳ್ತಾರೆ. OC ಅಂದರೆ ಏನು? ಅದು ಕೇಳಿದ್ರೆ ಓವರ್ ಚಾರ್ಜಸ್ ಅಂತ ಹಾಕ್ತಾರೆ. ಯಾರನ್ನ ಕೇಳಬೇಕು? ಪಬ್ಲಿಕ್ಕು ಬರೀ ತೊಂದರೆ ಕೊಡೋದೇ ಮಾಡ್ತಾಯಿದ್ದಾರೆ. ಹೊತ್ತು ಒಳ್ಳೆ ಕೆಲಸಗಳು ಮಾಡಿರೋದು ಕಮ್ಮಿ ಪರ್ಸೆಂಟೇಜು. ಮೆಜಾರಿಟಿ ರೂಲಿಂಗಲ್ಲಿರೋರು ಮಾಡೋರು, ಅವರು ಮಾಡೋರು. ಇಂಪ್ರೂವ್ಮೆಂಟ್ ಮಾಡಬೇಕಷ್ಟೇ ಜನಗಳಿಗೆ. ನಮಗೂ 72 ವರ್ಷ. ಈ ವಯಸ್ಸಲ್ಲಿ ನಾವು ಕೇಳೋದೇನಪ್ಪ ಅಂದರೆ, ಹೋಗ್ತಾ ಇರ್ತೀವಿ ವರ್ಷದಲ್ಲಿ ಒಂದು ಅಲ್ಲಾದಿನ 2 ವೀಲರ್ಸ್ ಗಾಡಿ ಓಡೋಕ್ಕಾಗಲ್ಲ. ಟ್ಯಾಪೇ ಕೆಲಸ ಮಾಡ್ತಾರೆ. 3 ಇಂಚು ತಾರ ಹಾಕಿ ಮೆಚ್ತಾರೆ. ಇನ್ನು 3 ವಾರಕ್ಕೆ ಆ ತಾರ ಕಿತ್ಕೊಂಡ್ಬಂದು. ಸರ್, ನನ್ನೊಂದು ಪರ್ಸನಲ್ ಕ್ವಶನ್ ಇದೆ ಕೇಳಲ್ಲ. ನೀವು ಕಂಡಿರುವಂಥದ್ದು ಬೆಸ್ಟ್ ರಾಜಕಾರಣಿಯರು? ಹಾಂ, ಲಾಲ್ ಬಹದ್ದೂರ್ ಶಾಸ್ತ್ರಿ, ಸುಭಾಷ್ ಚಂದ್ರ ಬೋಸ್, ಇವರೆಲ್ಲ ಮೊರಾರ್ಜಿ ದೇಸಾಯಿ, ಅವರೆಲ್ಲ ಹೆಸರು ಹೇಳುವಂಥವ್ರು. ನೆಹರು ಕಾಲದಲ್ಲಿ ಬೆಂಗಳೂರು ಇಂಪ್ರೂವ್ ಮಾಡೋದಕ್ಕೆ ಈ ಇಂಡಸ್ಟ್ರೀಸ್ ಎಲ್ಲ ಬಂದಿದ್ದು ಅವ್ರ ಕಾಲದಲ್ಲಿ. ಅವರೆಲ್ಲ ಮಾಡಿದ್ದಾರೆ, ಇಲ್ಲ ಅಂತಲ್ಲ. HAL, ITI, NGF ಇವೆಲ್ಲ ಮೇಜರು ಬರಬೇಕಾದ್ರೆ ಅವ್ರು ಬಂದಿದ್ದಕ್ಕೆ ಬೆಂಗಳೂರು ಡೆವಲಪ್ ಆಗಿದ್ದು. ನೆಹರು ಕಾಲದಲ್ಲಿ ಮಾಡಿದ್ದಾರೆ ಫೌಂಡೇಶನ್. ಚೆನ್ನಾಗಿ ಮಾಡೋದು, ಅದು ಒಪ್ಕೊತೀನಿ ನಾನು. ಬೇಕಾದ್ರೆ ಬೇರೆ ಗೊತ್ತಿಲ್ಲ. ನಾನು 50 ವರ್ಷದಿಂದ ಬೆಂಗಳೂರಲ್ಲೇ ಓದಿ ಮಾಡಿರೋದ್ರಿಂದ ಹೇಳ್ತೀವಿ. ನಾವು ರಾಜಕೀಯಕ್ಕೆ ಯಾವುದಕ್ಕೂ ತಲೆ ಹಾಕಲ್ಲ. ಓಕೆ, ನಿಮ್ಗೆ ರಾಜಕೀಯ ಇಷ್ಟ ಆಗ್ತಾ ಇಲ್ವಾ? ಇಲ್ಲ.
ಓಕೆ ಈಗ ಬಿಜೆಪಿ ಮಾಡ್ತಾ ಇರೋ ಸರಿ ಅನಿಸ್ತಿದ್ಯಾ? ಧ್ವನಿ ಎತ್ತಬೇಕು ಅನ್ನಿಸ್ತಿದ್ಯಾ? ಏನು ಕತೆ? ಧ್ವನಿ ಎತ್ತಬೇಕು ಅವ್ರು ಮಾತ್ರ ಅವರು ಯಾವುದೇ ಧ್ವನಿ ಎತ್ತಿಲ್ಲ. ಅವರವರೇ ಕಿತ್ತಾಡ್ತಾ ಇದ್ದಾರೆ. ಓಕೆ, ಏನಾದರೂ ಒಳಗೆ ಸೆಟ್ಲ್ಮೆಂಟ್ ಮಾಡ್ಕೊಂಡಿದ್ದಾರಾ ಏನು? ಆಗಲ್ಲ, ನಮ್ಗೆ ಹೆಂಗೆ ಗೊತ್ತು? ನಮಗೇನು ಗೊತ್ತಿರುತ್ತೆ ಅಂತ. ಓಕೆ, ಈಗ ಸೆಷನ್ ಬಂತಲ್ವಾ, ಸೆಷನ್ನಲ್ಲಿ ಯಾವ್ಯಾವ ಪ್ರಾಬ್ಲಮ್ನ ಹೇಳಬೇಕು ವಿರೋಧ ಪಕ್ಷ? ಕಾಲಮ್ ಹೇಳೋದಕ್ಕೆ ನೂರಾರಿದೆ. ಅವ್ರು ಏನು ಹೇಳಿದ್ರು ಏನು ಮಾಡೋಕ್ಕಾಗಲ್ಲ. ಏನು ಮಾಡೋಕ್ಕಾಗಲ್ಲ. ಓಕೆ, ಸೊ ನಿಮ್ಗೆ ಅನ್ಸುತ್ತೆ ಇನ್ನೊಂದು ಸ್ವಲ್ಪ ಜಾಸ್ತಿ ಮಾತಾಡ್ಬೇಕು ಬಿಜೆಪಿ? ಜಾಸ್ತಿ ಮಾತಾಡೋದಲ್ಲ, ಫುಲ್ ಮಾತಾಡಬೇಕು. ಎತ್ತಬೇಕಾಗುತ್ತೆ, ಇನ್ನೂ ಎತ್ತಿಲ್ಲ. ಈಗ ಗೊತ್ತಾಗ್ತಾ ಇದೆ ಜನಗಳಿಗೆ ಯಾವ ಥರ ಕಷ್ಟ ಆಗ್ತಾ ಇದೆ, ಏನಿದೆ ಅಂತ. ಅದೊಂಚೂರು ಎತ್ತಿದ್ರೆ ತುಂಬ ಚೆನ್ನಾಗಿರುತ್ತೆ. ಓಕೆ, ಅಂದರೆ ಎಲ್ಲ ಅನುಕೂಲ, ಜನಗಳಿಗೆ ಅನುಕೂಲ ಆಗುತ್ತೆ, ತುಂಬ ಚೆನ್ನಾಗಿ ನೆರವೇರುತ್ತೆ. ಓಕೆ, ಈಗ ಕುರ್ಚಿ ಪಾಲಿಟಿಕ್ಸ್ ಆಯಿತು, ಡಿ ಕೆ ಶಿವಕುಮಾರ್ ವರ್ಸಸ್ ಸಿದ್ದರಾಮಯ್ಯ ಆಯಿತು. ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಬೇಜಾನ್ ಮಾತಾಡಬೇಕಾಗಿತ್ತು, ಬಟ್ ಮಾತಾಡಿಲ್ಲ ಅಂತ ಜನ ಹೇಳ್ತಿದ್ದಾರೆ. ಹೌದೌದು, ಮಾತಾಡಬೇಕಾಗಿತ್ತು. ಇನ್ನೂ ಒಂದೂವರೆ ವರ್ಷ ಇರೋದ್ರಿಂದ ಯಾರು ಬರ್ತಾರೆ ಯಾರಿಲ್ವ ಅಂತ ಗೊತ್ತಾಗುತ್ತೆ ಮೇಡಮ್. ಅದನ್ನು ಜನ ಉಳಿಸೋದು ಬಿಡಿಸೋದು ಗೊತ್ತಾಗುತ್ತೆ ಮೇಡಮ್. ಓಕೆ, ಸೊ ಇವಾಗ ಬಿಜೆಪಿ ಹಾಗೂ ಕಾಂಗ್ರೆಸ್ನಲ್ಲಿರುವಂತಹ ಸಾಕಷ್ಟು ನಾಯಕರು ಕಮಿಟ್ ಆಗಿದ್ದಾರಾ ಅನ್ನುವಂಥ ಪ್ರಶ್ನೆ ಕೂಡ ಉಟ್ಕೊಳ್ತಾ ಇದೆ. ಕಮಿಟ್ ಅಂತ ತೆಗೆದುಕೊಂಡಾಗ ಕಮಿಟ್ ಏನು ಅಂಥದ್ದೇನೂ ಇಲ್ಲ, ಬಟ್ ಜನಗಳ ಹತ್ರ ಸ್ವಲ್ಪ ಜನರಿಂದ ದೂರ ಆಗ್ತಾ ಇದ್ದಾರೆ ಅನ್ಸುತ್ತೆ. ಓಕೆ, ಈಗ ಸೆಷನ್ ಅವ್ರು ಮಾಡೋ ಕಾರ್ಯಗಳಿಂದ ಜನಗಳಿಂದ ದೂರ ಆಗ್ತಾ ಇದ್ದಾರೆ ಅನ್ಸುತ್ತೆ. ಚಳಿಗಾಲದ ಅಧಿವೇಶನ ಬಂತು. ಸೊ ಇಲ್ಲಿ ಜನಗಳ ಪ್ರಾಬ್ಲಮ್ ಹೇಳ್ಕೋಬೇಕು ಅಥವಾ ವಿರೋಧ ಪಕ್ಷದವ್ರು ನೆನಪು ಮಾಡ್ಕೊಡ್ಬೇಕು ಅಂದರೆ ಯಾವ್ಯಾವ ಪ್ರಾಬ್ಲಮ್ನ ಹೇಳ್ಬೋದು? ಚಳಿಗಾಲ ಅಧಿವೇಶನ ಅಂತ ತೆಗೆದುಕೊಂಡಾಗ ಜನಗಳು ಪ್ರಾಬ್ಲಮ್ ಅಂತ ತೆಗೆದುಕೊಂಡಾಗ ಸ್ವಲ್ಪ ಎಚ್ಚೆತ್ಕೊಬೇಕಾಗಿತ್ತು. ಇನ್ನೂ ಎಚ್ಚೆತ್ಕೊಬೇಕು. ಹೌದಾ? ಹೌದು. ಸೊ ನಿಮ್ಗೆ ಲಾಸ್ಟ್ ಕೊನೆಯದಾಗಿ ಏನು ಅನಿಸ್ತಾ ಇದೆ? ಅಂದರೆ ಕೊನೆಯದಾಗಿ ಅದೇ ಎಲೆಕ್ಷನ್ ಬರಬೇಕು, ಅವಾಗ ಗೊತ್ತಾಗುತ್ತೆ ಮೇಡಮ್. ಇಲ್ಲ, ಚೆನ್ನಾಗಿ ಕೆಲಸ ಮಾಡ್ತಾ ಇಲ್ಲ. ಯಾಕೆ ಹೇಳ್ತೀರಾ, ಹೇಗೆ ಹೇಳ್ತೀರಾ? ಅವ್ರು ಯಾವುದೋ ಸರ್ಕಾರದ ಲೂಪ್ ದೋಷಗಳು ಯಾವುದನ್ನು ಎತ್ತಿ ಹಿಡಿತಾ ಇಲ್ಲ. ಅವರು ಈಗೋಸ್ಕರ ಈಗ CMಗೋಸ್ಕರ ಅವ್ರು ಕಿತ್ತಾಡ್ತಾ ಇದ್ದಾರೆ, ಅದ್ರ ಬಗ್ಗೆ ಕೆಲಸಗಳಾಗ್ತಾ ಇಲ್ಲ. ಇವ್ರು ವಿರೋಧ ಪಕ್ಷದವ್ರು ದಿನ ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಅವ್ರ ಉಳುಕುಗಳನ್ನೆಲ್ಲ ತೆಗೆದು ಹೇಗೆ ಏನು ಅಂತಿಲ್ಲ. 2.5 ವರ್ಷ ಆಗಿದೆ. ಸುಮ್ಮನೆ ಈಗ ಬೆಳಗಾಮಲ್ಲಿ ಸದನ ಇದೆ, ಅವಾಗ ಬಂದು ನೀವು ಮುಖ ತೋರಿಸೋದಲ್ಲ. ದಿನ ಅವ್ರು ಏನು ಮಾಡ್ತಾ ಇಲ್ಲ, ಕೆಲಸಗಳಾಗ್ತಾ ಇಲ್ಲ, ಬರೀ ಕುರ್ಚಿ ಕಿತ್ತಾಡ್ತಾ ಇದ್ದಾರೆ. ಅದ್ರ ಬಗ್ಗೆ ಎಲ್ಲ ನೀವು ಅವ್ರನ್ನ ಎತ್ತಿ ಹೇಳ್ಬೇಕಾಗುತ್ತೆ ಸರ್ಕಾರದ ಬಗ್ಗೆ. ಯಾಕೆ ಹೇಳ್ತಾ ಇಲ್ಲ ಅಂದರೆ ಅಲ್ಲೇನೋ ಪ್ರಾಬ್ಲಮ್ ಅವರಲ್ಲಿ ಅಷ್ಟೇ. ಯಾಕೆ ಹೇಳಲ್ಲ ಅಂದರೆ ಅವರಲ್ಲಿ ಪ್ರಾಬ್ಲಮ್ಮು, ಇಲ್ಲ ವಿಜಯೇಂದ್ರನಲ್ಲಿ ಪ್ರಾಬ್ಲಮ್, ಇಲ್ಲ ಅಶೋಕಲ್ಲಿ ಪ್ರಾಬ್ಲಮ್ಮು, ಆ ಪಕ್ಷದಲ್ಲಿ ಪ್ರಾಬ್ಲಮ್ಮು, ಅದಕ್ಕೆ ಹೇಳ್ತಾ ಇಲ್ಲ. ಓಕೆ, ಈಗ ಚಳಿಗಾಲದ ಅಧಿವೇಶನ ಬರ್ತಾ ಇದೆ. ಸೊ ಜನರ ಸಮಸ್ಯೆಗಳನ್ನ ಅಲ್ಲಿ ಹೇಳಿ ತೋರಿಸ್ತಾರೆ, ರೈತರ ಸಮಸ್ಯೆ ಅಂತ ಬೆಳಗಾಮಲ್ಲಿ. ಇಲ್ಲಿ ಬೆಂಗಳೂರದು ಚರ್ಚೆ ಮಾಡಬೇಕು, ರೋಡ್ದೆಲ್ಲ ಹೇಳಿದ್ದಾರೆ. ರೈತರ ಸಮಸ್ಯೆ ಅವ್ರು ಏನೇನೋ ಕೇಳ್ತಾ ಇದ್ದಾರೆ, ಅದನ್ನು ಅವರು ಮೀಟ್ ಮಾಡಬೇಕು. ಅವ್ರು ಮುತ್ತಿಗೆ ಆಗ್ತಾ ಇದೆ ಅಂತ ಬರ್ತಾ ಇದೆ, ನಾನು ನೋಡ್ತಾ ಇದ್ದೀನಿ. ಅದನ್ನು ಅವ್ರು ಸಮಸ್ಯೆ ಮಾಡಬೇಕು. ಮತ್ತು ಉತ್ತರ ಕರ್ನಾಟಕ ಬೆಳಗಾಮಲ್ಲಿ ಸುವರ್ಣಸೌಧ ಕಟ್ಟಿರೋದು ಅಲ್ಲಿ ಅಭಿವೃದ್ಧಿಗೆ ಅಂತ. ಇವ್ರು ವರ್ಷ ಊಟ ತಿನ್ಕೊಂಬರೋದಲ್ಲ, ಅಲ್ಲಿಗೆ ಅಭಿವೃದ್ಧಿ ಮಾಡಬೇಕು. ಅದು ಇದು ಇನ್ನೂ 56ರಿಂದ 50ವರೆಗೂ ಹಿಂದುಳಿದ ಪ್ರದೇಶನೇ. ನಾವು ಅದು ತೊಗೊಂಡು ಅಲ್ಲೇ ನಾವು ಕರ್ನಾಟಕ ಬಂದು ಅಲ್ಲೇ 70 ವರ್ಷ. ಇಲ್ಲಿಂದ ಯಾವುದೋ ಶಾಸಕರು ಹೋಗಬೇಕು ಅಥವಾ ಬೇರೆ ಕಡೆಯಿಂದ ಯಾವುದೋ ಶಾಸಕರು ಬರಬೇಕು ಅಂದರೆ ಅಷ್ಟು ಟ್ರಾವೆಲ್ ಚಾರ್ಜಸ್ ಕೂಡ ಗೌರ್ಮೆಂಟ್ ಇದೆ. ಹೌದು, ಓಕೆನಾ? ಸೊ ಗೌರ್ಮೆಂಟ್ದು ಅಂದರೆ ಯಾರ್ದು? ಟ್ಯಾಕ್ಸ್ ಕಟ್ಟೋರು ನಮ್ಮದೇ. ನಾವೇ ಗೌರ್ಮೆಂಟ್ ಅಲ್ಲ, ನಾವೇ ಗೌರ್ಮೆಂಟು. ಅವ್ರು ನಮ್ಮ ಪ್ರತಿನಿಧಿಗಳು. ಪ್ರಜಾಪ್ರಭುತ್ವ ನಾವು, ನಮ್ಮ ಕೈಲಿ ಆಗಲ್ಲ ಅಂತ ಅವ್ರನ್ನ ಕಳಿಸಿರೋದು. ಅವರೇನು ಅನ್ಕೊಂಡಿದ್ದಾರೆ, ಅವರೇ ದೇವ್ರು ಅನ್ಕೊಂಬಿಟ್ಟಿದ್ದಾರೆ. ಅದರಿಂದ ಅಲ್ಲಿ ಕಾನ್ಸ್ಟಿಟ್ಯೂಷನ್ ನೀವು ಓದಿದ್ರೆ ಬೈ ದ ಪೀಪಲ್, ಫಾರ್ ದ ಪೀಪಲ್, ಟು ದ ಪೀಪಲ್. ನಾವು ಪೀಪಲ್ಗಳು, ಪ್ರಜೆಗಳು, ಪ್ರಜಾಪ್ರಭುತ್ವ. ನಮ್ಮ ಕೈಲಿ ಆಗಲ್ಲ ಅಂತ ನಮ್ಮ ಪ್ರತಿನಿಧಿನ ಎಲೆಕ್ಟ್ ಮಾಡಿ ಕಳಿಸಿರೋದು ಅಷ್ಟೇ. ಅವ್ರು ಏನಾಗಿದೆ ಅಂದರೆ ನಮ್ಮಲ್ಲಿ ಏನಾಗಿದೆ, ಪ್ರಜೆಗಳು ಅಷ್ಟೊಂದು ಪಾಶ್ಚಿಮಾತ್ಯ ದೇಶದಲ್ಲಿ ಇದ್ದಂಗೆ ನಮ್ಗೆ ಅವೇರ್ನೆಸ್ ಇಲ್ಲ. ಅದರಿಂದ ಅವ್ರನ್ನೇನು ಕೇಳಲ್ಲ. ಅವ್ರೇನು ಅನ್ಕೊಂತಾರೆ ಮಾಡಿದ ಅವರು ಇಟ್ಕೊಂಡಿದ್ದಾರೆ. ಎತ್ತುತ್ತಾ ಇದ್ದಾರೆ, ಬಟ್ 50-50 ಎಲ್ಲ. ಅವರೆಲ್ಲ ಇಂಟರ್ನಲ್ಗಳು ಇದ್ದೇ ಇರುತ್ತೆ. ಆಗಲೆಲ್ಲ ಒಂಥರ ಇರ್ತಾರೆ, ಈರುಳೆಲ್ಲ ಒಂಥರ ಇರ್ತಾರೆ. ಹೌದು ಮೇಡಮ್, ಪ್ರತಿಯೊಬ್ಬರು ರಾಜಕೀಯದವರು ಅಷ್ಟೇ ಮೇಡಮ್. ಇಲ್ಲಿ ಹಗಲೊತ್ತೆಲ್ಲ ಕಿತ್ಲಾಡ್ತಾರೆ, ರಾತ್ರಿ ಹೊತ್ತೆಲ್ಲ ಒಂದಾಗ್ತಾರೆ ಮೇಡಮ್. ಇಷ್ಟೇ ಮೇಡಮ್. ಓಕೆ, ಈಗ ಬಿಜೆಪಿ ಅವರು ಸರಿಯಾಗಿ ಧ್ವನಿ ಎತ್ತುತ್ತಾ ಇಲ್ಲ. ಈಗ ಕುರ್ಚಿ ಪಾಲಿಟಿಕ್ಸ್ ಆಯಿತು, ಪವರ್ ಶೇರಿಂಗ್ ವಿಚಾರ ಬಂದಿತ್ತು. ಸೊ ಅವಾಗ ಮಾತಾಡಿದ್ರು ಆಗ್ತಿತ್ತು ಅಂತ ಸಾಕಷ್ಟು ಜನ ಹೇಳ್ತಿದ್ದಾರೆ. ಏನು ಹೇಳ್ತಿದ್ದೀರಿ? ಮಾಡಬೇಕಾಗಿತ್ತು, ಬಟ್ ಇಲ್ಲಿ ಇವ್ರದ್ದು ಕಾಂಗ್ರೆಸ್ನವ್ರು ಒಂಥರ ದಬ್ಬಾಳಿಕೆ ಜಾಸ್ತಿ ಥರ ಇದೆ. ಅವರವರನ್ನೆಲ್ಲ ಇಂಟರ್ನಲ್ಲು ಸರಿ ಇಲ್ಲ, ಯಾರೂ ಸರಿಯಾಗಿ ಕೆಲಸಗಳು ಮಾಡ್ತಾಯಿಲ್ಲ. ಎಲ್ಲ ಅವರು ಸೀಟ್ಗೋಸ್ಕರ ಕಿತ್ಲಾಡ್ತಾ ಇದ್ದಾರೆ. ಏನು ಮಾಡೋಕ್ಕಾಗತ್ತೆ? ಅವ್ರಿಗೆ ಅಧಿಕಾರ ಮುಖ್ಯವಿನ ಪಬ್ಲಿಕ್ಕಿಗೆ ಬೇಕಾಗಿರೋಂಥ ಕೆಲಸಗಳು ಯಾರೂ ಮಾಡಿಕೊಡ್ತಾಯಿಲ್ಲ. ಯಾವುದೇ ರಾಜಕೀಯದವ್ರು ಬಂದರೂ ಅಷ್ಟೇ, ಅವ್ರವ್ರ ಸೀಟ್ಗೋಸ್ಕರ, ಅಧಿಕಾರಕ್ಕೋಸ್ಕರ ಕಿತ್ಲಾಡ್ತಾ ಇರ್ತಾರೆ. ಪಬ್ಲಿಕ್ಕಿಗೆ ಬೇಕಾಗಿರೋ ಕೆಲಸಗಳು ಯಾರೂ ಮಾಡಲ್ಲ. ಓಕೆ,
ಸೊ ಇವಾಗ ಚಳಿಗಾಲದ ಅಧಿವೇಶನ ಬರ್ತಾ ಇದೆ ಅಲ್ವಾ, ಸೊ ಯಾವ ರೀತಿಯಾಗಿ ಜನರ ಪರವಾಗಿ ಕ್ವಶನ್ ಕೇಳಬೇಕು ಬಿಜೆಪಿ ಅವರು? ಕರ್ನಾಟಕನ ಅಭಿವೃದ್ಧಿಗೆ ಏನು ಬೇಕೋ ಅದಕ್ಕೆಲ್ಲ ಮಾಡೋ ಥರ ಮಾಡಬೇಕು. ಮುಖ್ಯವಾಗಿ ಎಲ್ಲೇ ಹೋಗಿ ನಮ್ಮ ಕರ್ನಾಟಕ ಫುಲ್ ಎಲ್ಲೇ ಹೋಗಿ ರಸ್ತೆಗಳು ಸರಿ ಇಲ್ಲ, ಮತ್ತು ಎಷ್ಟೋ ಕಡೆ ಬುಡಕಟ್ಟು ಜನಗಳಿದ್ದಾರೆ, ಹಳ್ಳಿಗಳಿದೆ, ಅಲ್ಲೆಲ್ಲ ಕರೆಂಟ್ ವ್ಯವಸ್ಥೆಗಳಿಲ್ಲ, ನೀರಿನ ವ್ಯವಸ್ಥೆಗಳಿಲ್ಲ. ಇದೆಲ್ಲ ಸರಿಪಡಿಸ್ಬೇಕು. ಅಧಿಕಾರಕ್ಕೆ ಬರೋಕ್ಕೆ ಮುಂಚೆ ಎಲೆಕ್ಷನಲ್ಲಿ ಏನೇನು ಅವರು ಇದು ಕೊಟ್ಟಿರ್ತಾರೆ ಅದನ್ನೆಲ್ಲ ಅವರು ಸರಿಪಡಿಸ್ಬೇಕು. ಅದನ್ನು ಹೊಡೆಯೋದೇ ಇಲ್ಲ ಅವರು. ಅವ್ರವ್ರದ್ದು ನೋಡ್ತಾರೆ, ಅಧಿಕಾರ ಬರೋವಾಗ ಅಷ್ಟೇ ಕೈ ಕಾಲು ಹಿಡಿತಾರೆ, ಅಧಿಕಾರ ನಾವು ಕೈ ಹಿಡಿಬೇಕು ಅವ್ರಿಗೆ. ಇದೇ ನಡೆಸ್ತಾರೆ ರಾಜಕೀಯದವರು. ಓಕೆ, ಸೊ ಯಾವ್ಯಾವ ಪ್ರಾಬ್ಲಮ್, ನಿಮ್ಗೇನು ಪ್ರಾಬ್ಲಮ್ ಆಗ್ತಿದೆ? ನಮಗೇನೆಲ್ಲ ನಾವು ಯಾವುದೇ ಸರ್ಕಾರ ಬಂದರೂ ನಾವು ಇಂಡಿವಿಜುವಲ್ ಯಾರಿಗೂ ಏನು ಮಾಡಲ್ಲ ಮೇಡಮ್. ಫಸ್ಟಿಗೆ ಕಾಂಗ್ರೆಸ್ನವ್ರು ಮಾಡಿರೋದು ಈ ಯೋಜನೆಗಳು ತಂದಿದ್ದಾರಲ್ಲ, ಬಿಟ್ಟಿ ಯೋಜನೆಗಳು, ಫಸ್ಟ್ ಅದನ್ನು ತೆಗೆದು ಬಿಸಾಕಬೇಕು. ಯಾರೇ ಆಗಲಿ ಯಾರು ಕೇಳೋಕ್ಕೆ ಬಂದಿಲ್ಲ ಅದನ್ನು. ಇವರ ಅಧಿಕಾರಕ್ಕೋಸ್ಕರ ಕೊಟ್ಟಿದ್ದಾರೆ. ಇವಾಗ ಆಲ್ರೆಡಿ ತೆಲಂಗಾಣಲ್ಲಿ ಕೊಟ್ಟರು, ಅದಕ್ಕೆ ಕಿತ್ತಾಕಿದ್ದಾರೆ. ಮೊನ್ನೆ ಬಿಹಾರಲ್ಲಿ ಮಾಡೋಕ್ಕೆ ಹೋದ್ರು, ಅವ್ರದ್ದೇನು ನಡೆದಿಲ್ಲ. ಅಲ್ಲಿ ಏನು ಕೊಡಬೇಕು? ಜನ ಯಾರು ಪಬ್ಲಿಕ್ ಯಾರು ಕೇಳಿದ್ರಾ ನಮಗೆ ಇದು ಕೊಡಿ ಅಂತ? ಕೊಡಿ. ಅದು ಬದಲು ವಯಸ್ಸಾದವ್ರಿಗೆ ಫ್ರೀಯಾಗಿ ಟ್ರೀಟ್ಮೆಂಟ್ ಕೊಡಿ, ಮತ್ತು ಅವರಿಗೆ ವಯಸ್ಸಾದವ್ರಿಗೆ ಪ್ರಯಾಣ ಮಾಡೋದಕ್ಕೆ ಫ್ರೀಯಾಗಿ ಮಾಡಿಕೊಡಿ, ಮತ್ತು ಮೆಡಿಕಲ್ ಫ್ರೀ ಮಾಡಿಕೊಡಿ, ಎಜುಕೇಷನ್ ಫ್ರೀ ಮಾಡಿಕೊಡಿ. ಎಜುಕೇಷನಲ್ಲಿ ತುಂಬ ದಂಧೆ ನಡೆಸ್ತಾ ಇದ್ದಾರೆ, ಎಲ್ಲ ಹಗ್ಲುದೊರಡೆ ಮಾಡ್ತವ್ರೆ. ಅದನ್ನೇ ಸರ್ಕಾರಿ ಸ್ಕೂಲ್ಗಳ್ನ ಆ ಥರ ಮಾಡಿ, ಪ್ರೈವೇಟ್ ಸ್ಕೂಲ್ ಥರ ಮಾಡಿ ಯಾರು ಬೇಡ ಅಂತಾರೆ? ಅದು ಒಳ್ಳೇದಲ್ವಾ? ಯಾರೇ ಬಂದರೂ ಮಾಡ್ಬೋದು ತಾನೆ, ಅದು ಹೆಸರು ಇರ್ತಾನೆ. ಎಜುಕೇಷನ್ ಕೊಡಲ್ಲ, ಅವರ ಅಧಿಕಾರಿಗಳು ಕಿತ್ಲಾಡ್ತಾ ಇದ್ದಾರೆ. ಎಜುಕೇಷನ್ ಕೊಡಿ, ಮುಖ್ಯವಾಗಿ ಫ್ರೀಯಾಗಿ ಕೊಡಿ. ಓಕೆ, ಈಗ ನೀವು ಜನಪ್ರತಿನಿಧಿಗಳಾಗಿ ನೀವು ಜನಸಾಮಾನ್ಯರಾಗಿ ಏನು ಹೇಳ್ತೀರಿ? ಯಾರಿಗೆ ಮೇಡಮ್? ಕಾಂಗ್ರೆಸ್ಸಲ್ಲಿದ್ದವ್ರಿಗಾಗಲಿ ಬಿಜೆಪಿಯಲ್ಲಿದ್ದವ್ರು? ಅದೇ ಮೇಡಮ್, ಬಂದರೆ ಭರವಸೆ ಹೆಂಗೆ ಕೊಟ್ಟಿರ್ತೀರಾ? ಪಬ್ಲಿಕ್ನೇ ಅಧಿಕಾರಕ್ಕೋಸ್ಕರ ಹೆಂಗೆ ಬರ್ತೀರಾ ನೀವು? ನಾನು 4 ಜನಕ್ಕೆ ಒಳ್ಳೇದು ಮಾಡಬೇಕು ಅಂತ ಬರ್ತೀರಾ. ಆ ಒಳ್ಳೇದನ್ನ ಮಾಡಿ, ಹೇಳಿಂದ ನಡ್ಕೊಳ್ಳಿ, ನುಡ್ದಂತೆ ನಡೀರಿ, ಕೊಟ್ಟು ಮಾತು ಉಳಿಸ್ಕೊಳ್ಳಿ. ಅದನ್ನು ನಡ್ಸ್ಕೊಳ್ಳೋಕೆ ನೀವು ತಯಾರಿಲ್ಲ ಅಂದಮೇಲೆ ನೀವು ಅಧಿಕಾರಕ್ಕೆ ಯಾಕೆ ಬರ್ತೀರಾ? ಒಂದು. ಎರಡನೇದಾಗಿ ಈ ಏಜ್ ಆಗಿರೋನೆಲ್ಲ ಫಸ್ಟ್ ತೆಗೆದು ಬಿಸಾಕ್ಬಿಡ್ಬೇಕು ರಾಜಕೀಯದಲ್ಲಿ. ಅವರಿಗೆಲ್ಲ ಫಸ್ಟು ಎಜುಕೇಟೆಡನ್ನೇ ಹಾಕೋಬೇಕು. ಏನಿದ್ದಾರೆ ಎಜುಕೇಟೆಡ್ಗಳನ್ನ ಅಂಥವರೇ ಎಲೆಕ್ಷನ್ ನಿಲ್ಲಬೇಕು ಅನ್ನೋದಾರ ಒಂದು ಕಾನೂನು ಮಾಡಿ. ಈ ಬರಲ್ಲ, ಹೆಬ್ಬೆಟ್ಗಳು ಇರ್ತಾರೆ, ಎಷ್ಟೋ ಜನ ಅಳಬ್ರಿದ್ದಾರೆ, ಅವರಿಗೆಲ್ಲ ಏನು ಗೊತ್ತಿರಲ್ಲ. ವಯಸ್ಸಾರು ಅವರೇ ಬರಬೇಕು ಅಂತ, ಮತ್ತು ಅವ್ರ ಮಕ್ಕಳು ರಾಜಕೀಯಗಳು ಮಾಡ್ತಾರೆ. ಫ್ಯಾಮಿಲಿ ರಾಜಕೀಯ ಬೇಡ. ಒಬ್ಬೊಬ್ಬರು ಹೊಸತರಿ ಪಕ್ಷಕ್ಕೋಸ್ಕರ ಎಷ್ಟೋ ಜನ ದುಡ್ದಿರ್ತಾರೆ. ಅಂಥವ್ರಿಗೆ ನೀವು ಅಧಿಕಾರ ಕೊಡಿ. ಅದೆಲ್ಲ ಕೊಡಲ್ಲ ಅವರು. ಅವ್ರವ್ರ ಮಕ್ಕಳೇ ಬರಬೇಕು, ಅವ್ರವ್ರ ಫ್ಯಾಮಿಲಿಗಳೇ ಬರಬೇಕು, ಅವರೇ ದುಡ್ಡು ಮಾಡಬೇಕು. 20 ತಲೆಮಾರು 30 ತಲೆಮಾರು ಕುತ್ಕೊಂಡು ತಿನ್ಬೋದು. ಆ ಥರ ದುಡ್ಡು ಮಾಡಿಕೊಂಡಿದ್ದಾರೆ. ರಾಜಕೀಯದವ್ರು ಯಾರು ಕಡಿಮೆ ಇಲ್ಲ. ಓಕೆ, ಈಗ ಹೊರನೋಟದಲ್ಲಿ ಹೇಗೆ ಕಾಣ್ತಿದೆ ಅಂತಂದರೆ, ಕಾಂಗ್ರೆಸ್ ಅವ್ರು ಏನು ಮಾಡಿದ್ರು ಬಿಜೆಪಿ ಅವ್ರು ಮಾತಾಡ್ತಾ ಇಲ್ಲ. ಸತ್ಯವಾಗಿ ಅಂದರೆ ಒಂದು 30% ಮಾತಾಡ್ತಾ ಇರಬಹುದೇನೋ. ಸೊ ಇವಾಗ ಏನು ಅನಿಸ್ತಾ ಇದೆ ಅಂತ ಜನರಿಗೆ, ಇವರಿವರೇ ಮಾತಾಡ್ಕೊಳ್ತಾ ಇದ್ದಾರೇನೋ? ಅದೇ ಮೇಡಮ್, ಪಬ್ಲಿಕಲ್ಲಿ ಏನು ಬೇಕಾದ್ರೂ ಮಾತಾಡ್ತಾರೆ, ಅವ್ರು ಹಂಗೆ ಮಾಡಿದ್ರು ಇವ್ರು ಹಿಂಗೆ ಮಾಡಿದ್ರು ಅಂತ. ಬಟ್ ಇಂಟರ್ನಲ್ಲಾಗಿ ಯಾರು ಮಾಡೋಕ್ಕೋಗಲ್ಲ. ಆ ಇಂಟರ್ನಲಲ್ಲಿ ಯಾರ್ದು ಏನೇನು ಇದೆಯಾ ಲಿಂಕ್ಸ್ಗಳು ಗೊತ್ತಿಲ್ಲ. ಪಬ್ಲಿಕ್ಕಿಗೆ ಯಾರು ಗೊತ್ತಾಗ್ಬಿಡ್ತಾರೆ ಹೇಳಿ ನೋಡೋಣ. ಇಲ್ಲಿ ಹೋಟ್ಲಿಗೆ ಬಂದಿರ್ತೀವಿ, ಹೊರಗಡೆ ಏನೈತೆ ಅದು ನೋಡ್ತೀವಿ, ತಿಂತೀವಿ, ಬರ್ತೀವಿ. ಹೊರಗಡೆ ಯಾವ ಥರ ಮಾಡ್ತಾರೆ ನಾವು ನೋಡೋಕೆ ಬಂದಿರ್ತೀವ. ಹಂಗೇ ರಾಜಕೀಯದಲ್ಲೂ ಅಷ್ಟೇ, ಅವರ ಇಂಟರ್ನಲ್ಗಳು ಒಂಥರ ಇರ್ತದೆ. ಇವತ್ತು ಇವ್ರ ಅಧಿಕಾರ ಬರ್ತಾರೆ, ನಾಳೆ ಇನ್ನೊಬ್ಬರು ಅಧಿಕಾರ ಬರ್ತಾರೆ. ಅವಾಗ ಯಾರು ನಿಷ್ಠೂರ ಮಾಡ್ಕೊಳಕ್ಕೆ ಬಿಡಲ್ಲ. ಹಂಗಾಗಿ ಏನು ಮಾಡ್ತಾರೆ, ಒಂದು ಅಂಡರ್ಸ್ಟ್ಯಾಂಡಿಂಗಲ್ಲಿ ನಡ್ಕೊಂಡು ಹೋಗ್ತಾ ಇರ್ತಾರೆ. ಸುಮ್ಮನೆ ಹೊರನೋಟಕ್ಕೆ ಮಾತ್ರ ಇವರು ಆ ಪಕ್ಷದವ್ರು ಹಿಂಗೆ ಮಾಡ್ತಾನೆ, ಈ ಪಕ್ಷದವ್ರು ಹಿಂಗೆ ಮಾಡ್ತಾನೆ ಅಂತ ಹಿಂಗೆ ಮಾಡ್ತಾರೆ. ಅದು ಬಿಟ್ಟರೆ ಇನ್ನೇನಿಲ್ಲ ಮೇಡಮ್. ಅವ್ರವ್ರ ಬೇಳೆಕಾಳು ಬೇಯಿಸ್ಕೊಳಕ್ಕೆ ಏನು ಬೇಕಾದ್ರೂ ಮಾಡ್ತಾರೆ. ಸರಿಯಾಗಿ ನಿಭಾಯಿಸ್ತಾ ಇಲ್ಲ. ಏನು ಮಾಡಬೇಕಾಗಿತ್ತು ಅವರು? ಇನ್ನು ಇವರು ಸ್ಟ್ರಾಂಗಾಗಿ ಎವಿಡೆನ್ಸ್ ಎಲ್ಲ ತಗೊಬಂದು ಅವ್ರನ್ನ ನೀರು ಇಳಿಸ್ಬೋದು ಕಾಂಗ್ರೆಸ್ನವರ. ಇವ್ರು ಏನೂ ಮಾಡ್ತಾ ಇಲ್ಲ, ವೇಸ್ಟ್ ಇವರು. ಓಕೆ, ಸೊ ಯಾವ ರೀತಿಯಾಗಿ ನೀರು ಇಳಿಸಬಹುದಿತ್ತು? ಈಗ ಒಳ್ಳೊಳ್ಳೆ ಹಗರಣಗಳು ತಗೊಬಂದು ಇವೆಲ್ಲ ಮಾಡಿದ್ರಲ್ಲ. ಆಗ ಅವೇನು ಹಗರಣಗಳವು? ಅದು ಎಷ್ಟಿದೊಂದು ವಾಲ್ಮೀಕಿ ಹಗರಣ, ವಾಲ್ಮೀಕಿ ಹಗರಣ, ಆಮೇಲೆ ಸಿದ್ದರಾಮಯ್ಯನವ್ರದ್ದು 14 ಸೈಟು, ಕುರ್ಚಿ ಕಿತ್ತಾಟ, ಇವೆಲ್ಲ ಮಾಡ್ಬೋದಾಯಿತು. ಬಟ್ ಅವ್ರಿಗೆ ಇಂಟ್ರೆಸ್ಟ್ ಇಲ್ಲ, ಅವ್ರು ಮಾಡೋದಿಲ್ಲ, ಸ್ಟ್ರಾಂಗು ಇಲ್ಲ ಬಿಡಿ. ಓಕೆ, ಇವಾಗ ಚಳಿಗಾಲದ ಅಧಿವೇಶನ ಶುರುವಾಗ್ತಾ ಇದೆ. ಸೊ ಈಗ ಬಿಜೆಪಿ ಪಕ್ಷದವ್ರು ಏನು ಮಾಡಬೇಕು ಅಂತಂದರೆ, ಜನಗಳ ಸಮಸ್ಯೆಯನ್ನು ಹೇಳುವಂಥ ಕೆಲಸ ಮಾಡಿ. ಫಸ್ಟು ಉತ್ತರ ಕರ್ನಾಟಕದ ಸಮಸ್ಯೆ ಪರಿಹರಿಸ್ಬೇಕು ಇವರು, ಆಮೇಲೆ ದಕ್ಷಿಣ ಕರ್ನಾಟಕದ, ಆಮೇಲೆ ಓಕೆ. ಸೊ ಯಾವ್ಯಾವೆಲ್ಲ ರೈತರ ಸಮಸ್ಯೆ? ಈಗ ಅಲ್ಲಿ ಕಬ್ಬಿನ ಸಮಸ್ಯೆ ಇದೆ, ಕಬ್ಬಿನ MRP ರೇಟ್ ಸಮಸ್ಯೆ ಇದೆ, ನೀರಾವರಿ ಸಮಸ್ಯೆ ಇದೆ. ತಿರ್ಗಿ ಆಮೇಲೆ ಇನ್ಫ್ರಾಸ್ಟ್ರಕ್ಚರ್, ಮೂಲಸೌಕರ್ಯ ಸರಿಯಾಗಿಲ್ಲ ಉತ್ತರ ಕರ್ನಾಟಕದಲ್ಲಿ. ಒಂದು ರಸ್ತೆ ಇಲ್ಲ, ಒಂದು ಶಾಲೆ ಇಲ್ಲ ಸರಿಯಾಗಿ, ಶಾಲೆಗೆ ಚಾವಣಿ ಇಲ್ಲ, ಏನೂ ಇಲ್ಲ. ಅವೆಲ್ಲ ಸರಿಪಡಿಸ್ಬೇಕು ಫಸ್ಟ್. ಓಕೆ, ಬೆಂಗಳೂರು ಸಮಸ್ಯೆ ಏನ್ರಿ ಸರ್? ಬೆಂಗಳೂರು ಗುಂಡಿ ಸಮಸ್ಯೆ. ಇಲ್ಲಿ ಟಾರ್ ಹಾಕೋದು ಸಾಕು ಅವರು. ಏನು ಮಾಡ್ಬೇಕಂತ ಏನಿಲ್ಲ, ಟಾರ್ ಹಾಕಿದ್ರೆ ಚೆನ್ನಾಗಿ ನೀರು ಕೊಟ್ಟರು ಸಾಕಿಲ್ಲ. ಏನು ಬೆಂಗಳೂರು ಇನ್ನೇನು ಕೇಳೋದಿಲ್ಲ. ಓಕೆ, ಒಂದು ರಸ್ತೆ, ಒಂದು ಕುಡಿಯೋ ನೀರು ಓಕೆ ಅಷ್ಟೇ. ಈಗ ಬಿಜೆಪಿ ಅವ್ರು ಸರಿಯಾಗಿ ಬಾಯಿ ಎತ್ತಾ ಇಲ್ಲ, ಎಲ್ಲೋ 1-2-3 ಜನ ಎತ್ತಿದ್ದಾರೆ ಅಷ್ಟೇ. ಸೊ ಇದೆಲ್ಲ ನೋಡ್ತಾ ಇದ್ರೆ ಒಳಗೆ ಅವ್ರು ಮಾತಾಡ್ಕೊಂಡಿದ್ದಾರೆ ಅನ್ನುವಂಥ ಒಂದು ಪ್ರಶ್ನೆ ಉದ್ಭವ ಆಗುತ್ತೆ. ಮತ್ತೆ ರಾಜಕೀಯನೇ ಅಡ್ಜಸ್ಟ್ಮೆಂಟು.
ರಾಜಕೀಯ ಇರೋದೇ ಅಡ್ಜಸ್ಟ್ಮೆಂಟ್ ಆದಮೇಲೆ ನೀವು ಬಂದಾಗ ನಿನ್ನ ಬಂದಾಗ ನಾನು ಬೋಯಿ, ನಾನು ಬಂದಾಗ ನೀನು ಬೋಯಿ. ಸದ್ಯಕ್ಕೆ ಈಗ ಅಶೋಕ್ ಅವರು ಧ್ವನಿ ಎತ್ತುತ್ತಾ ಇಲ್ಲ. ಅವರು ಸ್ವಲ್ಪ ಸ್ಟ್ರಾಂಗ್ ಆದರೆ ಒಳ್ಳೆಯದು ಅನಿಸುತ್ತೆ ಈಗ. ಓಕೆ, ಸೊ ಅವ್ರು ಬಿಟ್ಟರೆ ಈಗ ಬಿ ಜೆ ಪಿಲಿ ಸದ್ಯಕ್ಕೆ ಯಾರೂ ಇಲ್ಲ ಮೇಡಮ್. ರಾಜ್ಯಾಧ್ಯಕ್ಷರು ಧ್ವನಿ ಎತ್ತಬೇಕಾ? ರಾಜ್ಯಾಧ್ಯಕ್ಷರು ಎಲ್ಲಿದ್ದಾರೆ ಅಂತಲೇ ಗೊತ್ತಾಗ್ತಿಲ್ಲ ಈಗಿರೋದ್ರಲ್ಲಿ. ರಾಜ್ಯಾಧ್ಯಕ್ಷರು ಸ್ವಲ್ಪ ಧ್ವನಿ ಎತ್ತಬೇಕು. ಯಾಕೆಂದರೆ ವಿರೋಧ ಪಕ್ಷದವರು ಅಂತಂದಮೇಲೆ ಧ್ವನಿ ಎತ್ತಲೇಬೇಕು ಆಡಳಿತ ಪಕ್ಷಕ್ಕೆ. ಇಲ್ಲ ಅಂತಂದರೆ ಏನು ಪ್ರಯೋಜನ ಆಗಲ್ಲ. ಇದ್ರೂ ಒಂದೇ, ಇಲ್ಲದೇ ಇದ್ರೂ ಒಂದೇ ವಿರೋಧ ಪಕ್ಷ. ಓಕೆ, ಈಗ ಬಿಜೆಪಿ ಅವರು ಕೆಲವೊಬ್ಬರು ಧ್ವನಿ ಎತ್ತುತ್ತಾ ಇದ್ದಾರೆ, ಅಲ್ಲಿ ಇಲ್ಲಿ ಮಾತಾಡ್ತಾ ಇದ್ದಾರೆ. ಸೊ ಅದು ದೊಡ್ಡ ಮಟ್ಟದಲ್ಲಿ ಸದ್ದ ಆಗ್ತಾ ಇಲ್ಲ, ಯಾಕಾಗಿರುತ್ತೆ? ಏನು ಅಂತಲೇ ಗೊತ್ತಾಗ್ತಿಲ್ಲ. ಇವ್ರು ಎಲ್ಲಿ ಮಾತಾಡ್ತಿದಾರೆ ಏನು ಎತ್ತ ಅಂತ ಗೊತ್ತಾಗ್ತಿಲ್ಲ. ಜನಗಳಿಗೆ ಗೊತ್ತಾಗಂಗೆ ತುಂಬ ಚೆನ್ನಾಗಿ ಮಾತಾಡಿದರೆ ಮಾತ್ರ ಗೊತ್ತಾಗುತ್ತೆ. ನೆಕ್ಸ್ಟ್ ಬಿ ಜೆ ಪಿ ಬರಬೇಕು ಅಂದರೆ ಈಗಲೇ ಧ್ವನಿ ಎತ್ತಿರೆ ಒಳ್ಳೆಯದು. ಓಕೆ, ಈಗ ಸಾಕಷ್ಟು ಜನ ಹೇಳ್ತಾ ಇದ್ದಾರೆ 8ನೇ ತಾರೀಕಿಗೆ ಚಳಿಗಾಲದ ಅಧಿವೇಶನ ಶುರುವಾಗುತ್ತೆ. ಈಗ ಬಿಜೆಪಿ ಅವರು ವಿರೋಧ ಪಕ್ಷದಲ್ಲಿ ಇಟ್ಕೊಂಡು ಮಾತಾಡಬೇಕಾಗತ್ತೆ. ರೈತರ ಸಮಸ್ಯೆ ಆಗಿರ್ಬೋದು, ಜನರ ಸಮಸ್ಯೆ ಆಗಿರ್ಬೋದು, ಮಾತಾಡಬೇಕಾಗುತ್ತೆ. ಏನೇನು ಸಮಸ್ಯೆಗಳನ್ನ ಹೇಳಬೇಕು ಅವರು? ಮೊದಲು ಬೆಂಗಳೂರು ತಗೊಂಡ್ರೆ ಮೊದಲು ಹಳ್ಳಗಳು ಮುಚ್ಚಕ್ಕೆ ಹೇಳ್ಬೇಕು. ರೋಡು ಆಗಲಿ ಇಲ್ಲ ಚರಂಡಿ ಆಗಲಿ ಯಾವುದು ಸರಿಯಾಗಿ ಏನೂ ಕೆಲಸ ಮಾಡ್ತಾ ಇಲ್ಲ. ಮೊದಲು ಅದನ್ನು ಮಾಡಿಸಿದ್ರೆ ಬೆಂಗಳೂರವ್ರು ನಮ್ಗೆ ಅನುಕೂಲ ಆಗುತ್ತೆ. ಆಮೇಲೆ ರೈತರದ್ದು ಎತ್ತಬೇಕಾಗುತ್ತೆ. ಯಾಕೆಂದರೆ ತುಂಬ ಕಷ್ಟದಲ್ಲಿದ್ದಾರೆ ಅವರು. ರೈತರ ಧ್ವನಿ ಎತ್ತಿರೆ ಬಿ ಜೆ ಪಿಯವರು ಅಟ್ಲೀಸ್ಟ್ ನೆಕ್ಸ್ಟು ನಾವು ವಿರೋಧ ಪಕ್ಷದಲ್ಲಿ ಇದ್ದೀವಿ ಅನ್ನೋದಕ್ಕೆ ಅವರು ಧ್ವನಿ ಎತ್ತಲೇಬೇಕೀಗ. ಹಾಗಂದ್ರೆ ಯಾವುದೆಲ್ಲ ವಿಚಾರಗಳು ಮುನ್ನೆಲೆಗೆ ಬರ್ಬೋದು? ಕುರ್ಚಿ ಕಿತ್ತಾಟದ ಬಗ್ಗೆ ಮಾತನಾಡ್ಬೋದು ಮೇಡಮ್. ಕುರ್ಚಿ ಕಿತ್ತಾಟ ಅವ್ರಿಗೆ ಸೇರಿದ್ದು. ಮೊದಲು ನಮಗೆ ಇಲ್ಲಿಗೆ ಬೇಕಾಗಿರೋದೇನು? ಕೆಲಸ ಆಗಬೇಕಷ್ಟೇ. ಕೆಲಸ ಮಾಡಿದರೆ ಸಾಕು ನಮಗೆ. ಕುರ್ಚಿ ಕಿತ್ತಾಟದಲ್ಲಿ ಏನಾದ್ರು ಆಗಲಿ ಅವ್ರವ್ರ ಅಡ್ಜಸ್ಟ್ಮೆಂಟ್ ಇದ್ದೇ ಇರುತ್ತದಲ್ಲ, ಎಲ್ಲ ಅಡ್ಜಸ್ಟ್ಮೆಂಟ್ ಆಗಿಬಿಟ್ಟಿದೆ. ಅದು ಎಲ್ಲ ಜನಗಳಿಗೆ ಮಂಕು ಬೂದಿ ಎತ್ತಾ ಇದ್ದಾರೆ ಹೊರತು ಬೇರೆ ಏನೂ ಆಗ್ತಿಲ್ಲ. ಇವ್ರು ಬಂದರೂ ಅದೇ, ಅವ್ರು ಬಂದರೂ ಅದೇ. ಅಷ್ಟು ಬಿಟ್ಟರೆ ಬೇರೆ ಏನೂ ಆಗ್ತಾಯಿಲ್ಲ. ಕೆಲಸಗಳು ಆಗ್ತಿಲ್ಲ, ಏನೂ ಆಗ್ತಾಯಿಲ್ಲ. ಸುಮ್ಮನೆ ಟ್ಯಾಕ್ಸ್ ದುಡ್ಡು ತಗೊಂಡೋಗಿ ಎಲ್ಲೆಲ್ಲ ಹಾಳು ಮಾಡ್ತಿದ್ದಾರೆ ಬಿಟ್ಟರೆ ಬೇರೆ ಏನೂ ಆಗ್ತಾಯಿಲ್ಲ ಇವರು. ಸೊ ನೀವೇನು ಹೇಳ್ತೀರಾ ಬಿಜೆಪಿ ಅವರಿಗೆ? ಬಿ ಜೆ ಪಿಯವರು ಈಗಲಾರು ಎದ್ದೇಳಿ ಮೇಲೆ ಚಳಿ ಬಿಡಿ ಎದ್ಬಿಟ್ಟು ಕ್ಲೀನಾಗಿ ನೀವು ವಿರೋಧ ಪಕ್ಷದಲ್ಲಿರೋದು ವಿರೋಧವಾಗಿ ಖಂಡಿಸಿದರೆ ಮಾತ್ರ ಪ್ರಯತ್ನ ಬರುತ್ತೆ. ಇಲ್ಲ ಅಂತಂದರೆ ಏನೂ ಬರಲ್ಲ. ಧ್ವನಿ ಎತ್ತಾ ಇದೆ. ಓಕೆ, ಯಾವ ರೀತಿಯಾಗಿ ರೀತಿ ಅಂತ ಕೇಳಿದ್ರೆ ಇವರೇನು ಮಾಡ್ತಾರ ಅದಕ್ಕೆ ವಿರೋಧವಾಗಿ ಮಾತಾಡ್ತಾ ಇದ್ದಾರೆ, ಹೇಳ್ತಾ ಇದ್ದಾರೆ. ಚೆನ್ನಾಗಿ ಕೆಲಸ ನಿರ್ವಹಿಸ್ತಾ ಇದ್ದಾರೆ, ಅವ್ರು ನಿರಾಸ್ತಾ ಇದ್ದಾರೆ. ಬಿಜೆಪಿ ಅವರಾ? ಪ್ರತಾಪ್ ಸಿಂಹ ಅವರು ಮತ್ತು ಇನ್ನೂ ಅಲ್ಲಿ ಇಲ್ಲಿ ನೋಡ್ತಾ ಇರ್ತೀನಿ ಬೇರೆ ಬೇರೆಯವರು ಅವರೆಲ್ಲ ಕ್ವಶನ್ ಮಾಡ್ತಾ ಇದ್ದಾರೆ ಕರೆಕ್ಟಾಗಿಯೇ. ಅಶೋಕ್ ಅವರು, ಅಶೋಕ್ ಅವರು ಅವರೆಲ್ಲ ಮಾಡ್ತಾ ಇದ್ದಾರೆ ಕರೆಕ್ಟಾಗಿ. ಬಟ್ ಇವರು ಗೊತ್ತಲ್ಲ, ಇವರು ಎಮ್ ಎ ಶರ್ಮದವರು ಅವ್ರ ಪಾಡಿಗೆ ಅವರು ಬಿಟ್ಟಿ ಭಾಗ್ಯಗಳನ್ನ ಕೊಟ್ಕೊಂಡು ನಡ್ಸ್ಕೊಂಡು ಹೋಗ್ತಿದ್ದಾರೆ. ಅನ್ಯ ಧರ್ಮೀಯರಿಗೆ ಸ್ವಲ್ಪ ಹೈಕ್ ಮಾಡ್ಕೊಳ್ಳೋದು. ಇವ್ರ ಮನೆಗಳಲ್ಲಿ ಮಾತ್ರ ಕಬ್ಬಾಳಮ್ಮನ ಪೂಜೆ ಮಾಡೋದಂತೆ, ಭೈರವನ ಪೂಜೆ ಮಾಡೋದು ಮಾಡ್ಕೊತಾರೆ. ಆಚೆ ಕಡೆ ಬಂದು ಎಲ್ಲ ಟೋಪಿ ಹಾಕೊಂಡು ನಮಾಜ್ ಮಾಡಿ ಅಂತಾರೆ. ಸೊ ಹಾಗಾಗಿ ನಮ್ಮ ಕರ್ಮಗಳು ಅವ್ರು ಏನೇ ಆದ್ರೂ ಅದಕ್ಕೋಸ್ಕರ ಆಪೋಸಿಟ್ ಆಗಿ ನಮ್ಮ ಬಿ ಜೆ ಪಿ ಅವರು ಇರೋದ್ರಿಂದ ಓಕೆ, ಪರವಾಗಿಲ್ಲ. ಈಗ ಕುರ್ಚಿ ಕಿತ್ತಾಟ, ಪವರ್ ಶೇರಿಂಗ್ ಗೊತ್ತಿದೆ ಅಲ್ವಾ ನಿಮಗೆ? ಗೊತ್ತಿದೆ. ಅದ್ರ ಬಗ್ಗೆ ಏನು ಹೇಳ್ತೀರಿ? ಇಲ್ಲ, ಕೊಡಬೇಕು. ಸಿದ್ದರಾಮಯ್ಯ ಅವರು ನಮ್ಮ ಡಿ ಕೆ ಶಿವಕುಮಾರ್ ಇನ್ನೇನು ಮಾಡೋಕ್ಕಾಗಲ್ಲ, ಹೇಳಲೇಬೇಕಾಗತ್ತೆ. ಸೊ ಅವರು ನಮ್ಮ ಕ್ಯಾಸ್ಟಿಂದ ಅಂತ ಹೇಳ್ತಿಲ್ಲ, ಹೇಳಿದ್ದೆ ಅವರು ಮಾಡಿದ್ದೆ ಹಾಗೆ ಅಲ್ವಾ. ಲಾಸ್ಟ್ ಟೈಮು ಯಡಿಯೂರಪ್ಪ ಮತ್ತು ಕುಮಾರಸ್ವಾಮಿ ಅವರು ನಮಗೆ 20 ತಿಂಗಳು ನಿಮ್ಗೆ 20 ತಿಂಗಳು ಅಂತ ಹೇಳಿ ಅವ್ರು ಮಾಡಿದ್ದು ಒಂದು ಕರ್ಮಕ್ಕೆ ಇವತ್ತು ಬಂದು ಈ ಕಾಂಗ್ರೆಸ್ ಕೂತ್ಕೋತು. ಇಲ್ಲ ಅಂದಿದ್ರೆ ಆರಾಮಾಗಿ ಬಿ ಜೆ ಪಿಯವರೇ ಇರ್ತಿದ್ರು. ಅದೇ ಥರ ಈ ಸಿದ್ದರಾಮಯ್ಯ ಅವರು ಮಾಡಿದ್ರೆ ಮತ್ತೆ ಅದೊಂದು ಪ್ರಾಬ್ಲಮ್ ಆಗುತ್ತೆ, ಮತ್ತೆ ಕ್ರಿಯೇಟ್ ಆಗೇ ಆಗುತ್ತೆ. ಈಗ ಡಿಸೆಂಬರ್ 8ನೇ ತಾರೀಕಿಂದ ಚಳಿಗಾಲದ ಅಧಿವೇಶನ ಬೆಳಗಾವಿ ಶುರುವಾಗುತ್ತೆ. ಸೊ ಬಿಜೆಪಿ ಅವರು ಯಾವೆಲ್ಲ ಕ್ವಶನ್ ಕೇಳಬೇಕು? ಜನಸಾಮಾನ್ಯರ ವಿಚಾರಗಳನ್ನ ಯಾವ ರೀತಿ ಅಂದರೆ ಈಗ ಏನೇನು ಭಾಗ್ಯಗಳನ್ನ ಕೊಟ್ಟಿದ್ದಾರೆ, ಸೊ ಆ ಭಾಗ್ಯಗಳಿಗೆಲ್ಲ ಏನು ಪೂರಕವಾಗಿ ಬೇರೆ ಏನು ಪರಿಹಾರ ತಗೊಂಡಿದ್ದಾರೆ, ಇಲ್ಲ ಸಾಲನ ಇನ್ನೂ ಹೆಚ್ಚು ಮಾಡಿದಾರಾ, ಮತ್ತು ಮುಂದಕ್ಕೆ ನಮ್ಮ ಅಭಿವೃದ್ಧಿ ಕಾರ್ಯಗಳು ಏನಾಗ್ತಾ ಇದ್ದಾವೆ, ಎಲ್ಲೆಲ್ಲಿ ಏನೇನು ನಿಂತಿದ್ದಾವೆ ಅದೆಲ್ಲ ಅಭಿವೃದ್ಧಿ ಆಗ್ತಿದೆಯಾ ಇಲ್ವಾ, ಮಕ್ಕಳು ಸೀಟ್ಗಳು, ಇದು ಹಾಸ್ಪಿಟ್ಲ್ಗಳು ಸ್ಟಾರ್ಟ್ ಆಗಬೇಕು, ಸ್ಕೂಲ್ಗಳು ಫ್ರೀ ಸ್ಕೂಲ್ಗಳು ಬರಬೇಕು, ಅದ್ರ ಬಗ್ಗೆ ಎಲ್ಲ ಸ್ವಲ್ಪ ಅವರು ಮತ್ತು ಮಕ್ಕಳ ನಿರುದ್ಯೋಗದ ಬಗ್ಗೆನೂ ಯೋಚನೆ ಮಾಡಬೇಕು. ಇವೆಲ್ಲ ಯೋಚನೆ ಮಾಡ್ಕೊಂಡಾಗ ಏನಾಗುತ್ತೆ, ಸ್ವಲ್ಪ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ಅವರು ಗಮನ ಹರಿಸಬೇಕು. ನೀವು ಬೆಂಗಳೂರಿಗರ ಆಗಿರೋದ್ರಿಂದ ಇಲ್ಲೇನು ಸಮಸ್ಯೆ ಆಗ್ತಿದೆ? ಇಲ್ಲಿ ಸೇಮ್ ಸೇಮ್ ಟ್ರಾಫಿಕ್ ಜಾಮ್, ವೆರಿ ಟ್ರಾಫಿಕ್ ಜಾಮ್ ಇದೆ ನೋಡಿ. ಇಲ್ಲೇ ನಿಂತ್ಕೊಂಡ್ರೆ ನಿಮ್ಗೆ ಎಷ್ಟು ಕ್ರೌಡ್ ಆಗ್ತಾ ಇದೆ. ಸೊ ಟ್ರಾಫಿಕ್ ಜಾಮ್ ಒಂದಾಗ್ತಾ ಇದೆ, ಪ್ರಾಬ್ಲಮ್ ಅದೊಂದು. ಮತ್ತು ಇನ್ನೊಂದು ಬೇರೆ ಇನ್ನು ಹಾಗೆಲ್ಲ ನೋಡ್ಕೊಳ್ಳೋದಾದರೆ ಸ್ವಲ್ಪ ಬೇರೆ ಭಾಷೆಯವರು ಬಂದು ಜಾಸ್ತಿ ಆಗಿರೋದ್ರಿಂದ ನಮ್ಮ ಕನ್ನಡದ ಹುಡುಗರುಗಳಿಗೆ ಸ್ವಲ್ಪ ನಿರುದ್ಯೋಗ ಸಮಸ್ಯೆಗಳು ಇದ್ದಾವೆ. ಅದ್ರ ಬಗ್ಗೆನೂ ಸ್ವಲ್ಪ ಅವರು ಗಮನ ಹರಿಸೋದು ಒಳ್ಳೆಯದು. ಅಂದರೆ ಈಗ ನೋಡಿ, ಗಾಡಿ ಓಡಿಸ್ಕೊಂಡು ಹೋಗ್ತಾ ಇದ್ದರೆ ಅಲ್ಲೇ ಡೆಲಿವರಿ ಆಗಿಬಿಡುತ್ತೆ. ಯಾವ್ದಾದ್ರು ಬಸ್ರಿ ಹೆಣ್ಮಕ್ಳು ಹೋದರೆ ಅಷ್ಟು ಕೊಳ್ಳ ರಸ್ತೆ ಹಳ್ಳ ಇದೆಲ್ಲ ಇದೆ, ತುಂಬ ಇದೆ. ಮಳೆಗಾಲ ಬಂದ್ರಂತೂ ಗಾಡಿ ಓಡಿಸೋಕೆ ಟೂ ವೀಲರ್ ಅವ್ರಿಗೆ ಭಾಳ ಕಷ್ಟ ಆಗುತ್ತೆ. ಸೊ ಫಸ್ಟು ಅವರು ರಸ್ತೆ ಏನು ಸರಿ ಮಾಡ್ತಾರೋ ಇಲ್ವೋ ರಸ್ತೆ ಸರಿ ಮಾಡಬೇಕು. ಎಲ್ಲರೂ ಈಗ ಇದ್ರದ್ದು ಗಾಡಿಗಳನ್ನ ಓಡಿಸ್ಕೊಂಡು ಹೋಗೋದು ಫಾಸ್ಟಾಗಿ ಹೋಗ್ತಿರ್ತಾರೆ, ಹಳ್ಳ ಇರೋದೇ ಗೊತ್ತಾಗೋದೇ ಇಲ್ಲ, ಅಷ್ಟು ಹಳ್ಳ ಇರುತ್ತೆ. ಸೊ ಆ ಹಳ್ಳ ಮುಚ್ಚೋಕ್ಕಾಗದಿರೋರು ಸರ್ಕಾರನ ಏನು ತ್ಯಾಪೆಗಳನ್ನ ಮುಚ್ತಾರೆ ಅನ್ನೋದು ಅವರಿಗೆ ಅರ್ಥ ಆಗಬೇಕು ಫಸ್ಟ್ ಆಫ್ ಆಲ್. ಮತ್ತು ಇದು ಈ ಕಡೆ ರೈತರ ಕಡೆ ಎಲ್ಲ ಕಬ್ಬಿಂದು ಎಲ್ಲ ಅದ್ರದ್ದು ಕಬ್ಬಿನ ಬೆಲೆದೆಲ್ಲ ಇದು ಮಾಡ್ಕೊಳ್ತೀವಿ ಅಂತ ಹೇಳಿದರು.
ಸೊ ಅದ್ರ ಬಗ್ಗೆನೂ ಗಮನ ಹರಿಸ್ಬೇಕು. ರೈತರಿಗೆ ಸ್ವಲ್ಪ ಅವರಿಗೂ ಏನಿದೆ ಒಳ್ಳೆ ಅದಕ್ಕೆ ಫ್ರೆಂಡ್ಲಿ ಈಕೋ ಫ್ರೆಂಡ್ಲಿ ಆಗಿರೋಂಥದ್ದು ಅವರಿಗೂ ರೇಟ್ ಕೊಡಬೇಕು. ಯಾಕಂದರೆ ಪಾಪ ಅವರು ಕಷ್ಟಪಟ್ಟು ಬೆಳೆದಿರ್ತಾರೆ, ಮಳೆ ಗಾಳಿ ಲೆಕ್ಕಿಸದೆ ಬೆಳೆದಿರ್ತಾರೆ. ಅದೆಲ್ಲ ಅವ್ರಿಗೆ ಸಿಗಬೇಕು ಅಂತಂದರೆ ಅವರಿಗೂ ರೈತರ ಕಡೆನೂ ಗಮನ ಹರಿಸ್ಬೇಕು, ಪ್ಲಸ್ ಈ ಕಡೆ ನಮ್ಮ ಯೂತ್ ಬಗ್ಗೆನೂ ಗಮನ ಹರಿಸ್ಬೇಕು, ಮತ್ತು ನಮ್ಮ ಹಿಂದೂ ಧರ್ಮ ಉಳ್ಸೋಕ್ಕೂ ಹೋರಾಡಬೇಕು ಸರ್. ಓಕೆ, BJPಯಲ್ಲಿ ಯಾರಿದ್ದಾರೆ ಧ್ವನಿ ಎತ್ತೋರು? ಕಾಂಗ್ರೆಸ್ ಪಾರ್ಟಿಗೆ ಈಗ ಆಡಳಿತ ಇಲ್ಲ, BJPಯಲ್ಲಿ ಧ್ವನಿ ಎತ್ತೋರು ಯಾರಿದ್ದಾರೆ? ನೀವು ಹೇಳ್ಬೇಕು ಯಾರಿದ್ದಾರೆ ಅಂತ. ನಮಗೆ ಗೊತ್ತಿಲ್ಲ, ನೀವು ಹೇಳಿದ್ರೆ ಕೇಳ್ತೀವಿ. ಅದೇ ನಾನು ಎತ್ತುತ್ತಿದ್ಯಾ, ಧ್ವನಿ ಎತ್ತುತ್ತಿದ್ಯಾ ಅಂತ ಪ್ರಶ್ನೆ. ಅದನ್ನೇ ಯಾರಿದ್ದಾರೆ ಅಂತ ನಾವು ಕೇಳ್ತಾ ಇದ್ದೀವಿ. ಯಾರು ಇಲ್ವಾ ನಿಮ್ಮ ಪ್ರಕಾರ? ಯಾರು ಮಾತಾಡೋಕ್ಕೆ ಬರಲ್ವಲ್ಲ, ವಿರೋಧ ಪಕ್ಷ ನಾಯಕರಿಗೆ ಮಾತಾಡೋಕ್ಕೆ ಬರಲ್ಲ, ಅವ್ರಿಗೆ ಮಾತಾಡೋಕ್ಕೆ ಬರಲ್ಲ. ಮಾತಾಡಕ್ಕೆ ಬರಲ್ಲ. ಹೇಗೆ ಯಾವ ಟಾಪಿಕ್ ಮೇಲೆ ಮಾತಾಡ್ತಾರೆ ಹೇಳಿ ನೋಡೋಣ. ಬಿದ್ದೋದ್ರು, ಎದ್ದೋದ್ರು, ಓಡೋದ್ರು, ಕುಂತ್ಕೊಂಡ್ರು ಅಂತಾರೆ. ಅವ್ರು ಯಾವುದು ಯಾವ ಮಾತಾಡಬೇಕು ಅಂತಂದ್ರೆ ಜನರಿಗೆ ಆಗ್ತಾ ಇರೋ ಕಷ್ಟದ ಬಗ್ಗೆ ವಿರೋಧ ಪಕ್ಷದವ್ರು ಮಾತಾಡಬೇಕು. ಕಷ್ಟ ಅಂತ ವಿರೋಧ ಪಕ್ಷದವ್ರು ಕಷ್ಟ ಅಂತ ಗೊತ್ತಿದ್ರೆ ಇಷ್ಟೊತ್ತವರೆಗೂ ಮನೇಲಿ ಕೂತ್ಕೋತಾ ಇರಲಿಲ್ಲ ಅವರು. ಏನು ಹೇಳಿ, ಕಾಂಗ್ರೆಸ್ ಪಕ್ಷದ ತಪ್ಪುಗಳನ್ನ ಎತ್ತಿಡಿಬೇಕು ಅಂತ ಅವ್ರು ತಿಳ್ಕೊಂಡಿದ್ರೆ ಮನೆ ಹಿಡಿದೆ. ಅದು ಅವರಲ್ಲೇ ಇಬ್ಬರಿದಾರಲ್ಲ, ಅಲ್ಲೇ ವಿರೋಧ ಪಕ್ಷ ಇದೆ. BJPನಲ್ಲೇ ವಿರೋಧ ಪಕ್ಷ ಇದೆ. ಇದು ವಿಜೇಂದ್ರ ಒಂದು ಬಣ ಇದೆ, ಅಶೋಕ್ ಅವ್ರ ಒಂದು ಬಣ ಇದೆ. ಇವ್ರು ಮಾಡಿದ ಅವ್ರು ಬರಲ್ಲ, ಅವ್ರು ಮಾಡಿದ ಇವ್ರು ಬರಲ್ಲ. ಕಾಂಗ್ರೆಸ್ ಅವ್ರಿಗಂತೂ ಹೇಳೋರು ಕೇಳೋರು ಯಾರೂ ಇಲ್ಲ. ನೀವು ಹೇಳಿದ್ರೆ ನಾವು ಕೇಳ್ತೀವಿ, ವಿರೋಧ ಪಕ್ಷದ ಯಾರಿದ್ದಾರೆ ಅಂತ ಹೇಳಿದ್ರೆ ನಾವು ಕೇಳ್ತೀವಿ. ಓಕೆ, ಸೊ ಇವಾಗ ಎಲ್ಲ ಏನು ಮಾತಾಡ್ತಿದ್ದಾರೆ ಅಂತಂದ್ರೆ ವಿರೋಧ ಪಕ್ಷ ಮತ್ತು ಆಡಳಿತ ಪಕ್ಷ ಎಲ್ಲೋ ಒಂದು ಕಡೆ ಒಂದಾಗಿದೆಯಾ ಅಂತ. ಇದು ಸ್ವತಂತ್ರ ಬಂದಾಗಿಂದ ರಾಜಕೀಯ ಉಟ್ಕೊಂತಲ್ಲ, ಅವತ್ತಿಂದನೂ ಒಂದಾಗಿದ್ದಾರೆ. ಇವತ್ತಲ್ಲ, ಸ್ವತಂತ್ರ ಬಂತಲ್ಲ ಅವತ್ತಿಂದ ಒಂದಾಗಿದ್ದಾರೆ. 47ರಿಂದ ಒಂದಾಗಿದ್ದಾರೆ. ಅವತ್ತು ಏಕಪಕ್ಷ ಕಾಂಗ್ರೆಸ್ ಒಂದೇ ತೀರ್ಮಾನ ತಗೋತಾಯಿದ್ರು. ಅಪ್ ಟು 80 ಎಬೋ ಆದಮೇಲೆ ವಾಜಪೇಯಿ ಬಂದಮೇಲೆ ಒಂದು ಸ್ವಲ್ಪ ಇದ್ದು, ಇವಾಗಂತೂ ಎಲ್ಲ ಅಡ್ಜಸ್ಟ್ಮೆಂಟ್ ರಾಜಕೀಯನೇ. ಯಾರು ಓಪನ್ನಾಗಿ ಯಾರೂ ರಾಜಕೀಯ ಮಾಡಲ್ಲ. ಯಾರು ಇವ್ರಿಗೆ ಅವ್ರಿಗೆ ಅಡ್ಜಸ್ಟ್ಮೆಂಟ್, ಅವ್ರಿಗೆ ಇವ್ರಿಗೆ ಅಡ್ಜಸ್ಟ್ಮೆಂಟ್, ಬೇರೆ ಇನ್ನೇನು ಇಲ್ಲ ಇದರೊಳಗಡೆ. ಈಗ BJPಯಲ್ಲಿ 2 ಬಣ ಆಗಿದೆ, ನೀವು ಹೇಳ್ದಂಗೆ ರೈಟ್. ಅದು ಸೊ ರಾಜ್ಯಾಧ್ಯಕ್ಷ ಸ್ಥಾನವನ್ನು ಅವ್ರಿಗೆ ಯಾಕೆ ಕೊಟ್ರಿ ಅಂತ ಕ್ವಶನ್ ಮಾಡೋರೊಬ್ರು, ಇವ್ರಿಗೆ ಯಾಕೆ ಕೊಡಬಾರ್ದು ಅಂತ ಕ್ವಶನ್ ಮಾಡೋರೊಬ್ರು. ಹಿಂಗೆ ಮಾಡ್ತಾ ಇದ್ರೆ ಜನ ಸಮಸ್ಯೆ ಯಾರು ಹೇಳೋದು? ಜನ ಸಮಸ್ಯೆ ಯಾರು ಹೇಳಬೇಕು? ಗುಂಡಿಲಿ ಬಿದ್ದು ಸಾಯಿರಿ. ಗುಂಡಿ ಇದೆ, ಗುಂಡಿ ಬಿದ್ದು ಸಾಯಿರಿ. ಫ್ರೀ ಕೊಟ್ಟಿದ್ದೀವಿ, ಓಡಾಡಿ. ಎಲ್ಲ ಇವರೇ ಹೇಳಿದಾರಲ್ಲ BJPನವರು. ಇದನ್ನೆಲ್ಲ ಎತ್ತು ತೋರಿಸ್ಬೋದಾಯ್ತಲ್ಲ. ಇಷ್ಟೊಂದು ಮಾಡೋದಕ್ಕಿಂತ ಎಲ್ಲ ಏನಾಗಿದೆ ಇವತ್ತವರೆಗೂ ಆಲ್ಮೋಸ್ಟ್ ಬೆಂಗಳೂರೆಲ್ಲ ನೀವು ಸುತ್ತುತ್ತೀರ. ನಮಗೆ ಗೊತ್ತಿಲ್ಲ, ನಾವು ಆಟೋದ ಓಡಿಸ್ತೋದು, ಬೆಂಗಳೂರೆಲ್ಲ ಸುತ್ತುತ್ತೀವಿ. ಬೆಂಗಳೂರಲ್ಲಿ ಏನು ಕೆಲಸ ಆಗ್ತಾಯಿದೆ ಹೇಳಿ ನೋಡೋಣ. ಕಾಂಗ್ರೆಸ್ ಸರ್ಕಾರ ಬಂದಮೇಲೆ ಬೆಂಗಳೂರಲ್ಲಿ ಏನು ಕೆಲಸ ಆಗ್ತಾಯಿದೆ? ಯಾವುದೂ ಆಗ್ತಾ ಇಲ್ಲ. ನೀವು ಹೇಳಿ, ನೀವು ನ್ಯೂಸ್ ರಿಪೋರ್ಟರ್ ತಾನೆ. ನಾವು ಈಗ ಕಾಂಗ್ರೆಸ್ ಬಗ್ಗೆನೂ ಹೇಳೋಕ್ಕಾಗಲ್ಲ, BJP ನಾನು ಯಾವ ಪಕ್ಷದ ಬಗ್ಗೆ ಹೇಳ್ತಲ್ಲ, ನಾನು ಯಾವ ಪಕ್ಷದವನು ಅಲ್ಲ. ನಾನು ಕೆಲಸ ಸಾರ್ವಜನಿಕ. ನಂದು ಟ್ಯಾಕ್ಸ್ ದುಡ್ಡಲ್ಲಿ ಏನು ಕೆಲಸ ಆಗ್ತಾಯಿದೆ? ಗುಂಡಿ ಬೀಳುತ್ತೆ, ಗುಂಡಿ ಬಿದ್ಮೇಲೆ ಸತ್ತವ್ರಿಗೆ 5 ಲಕ್ಷ ಕೊಡ್ತಾರೆ. ನಾನು 5 ಲಕ್ಷ, ನಾನು ಸಾಯೋರು 5 ಲಕ್ಷ ದುಡಿಯಲ್ವಾ? ನೀವು ಹೇಳಿ. ಈಗ ನೀವಿದ್ದೀರಾ, ಎಲ್ಲ ಬೇಡ ಬಿಡಿ, ನೀವಿದ್ದೀರಾ. ನಿಮಗೆ 10,000 ಬರುತ್ತೋ, 20,000 ಬರುತ್ತೋ, 30,000 ಬರುತ್ತೋ, 50 ನಿಮ್ಗೆ ಗೊತ್ತಿಲ್ಲ. ನೀವು ಸಾಯೋದ್ರೊಳಗೆ 5 ಲಕ್ಷ ದುಡಿಯಲ್ವಾ? ಮತ್ತೆ ಸತ್ತೋದ್ಮೇಲೆ 5 ಲಕ್ಷ ತೊಗೊಂಡು ಏನು ಮಾಡೋದು? ಯಾಕೆ 5 ಲಕ್ಷ ಕೊಡ್ತಾ ಇದ್ದಾರೆ ಹೇಳಿ? ಯಾಕೆ 5 ಲಕ್ಷ ಕೊಡ್ತಾರೆ? ಸಾಯಕ್ಕೋಸ್ಕರ. ನೀವು ಸಾಯಿ, ನಾವು 5 ಲಕ್ಷ ಕೊಡ್ತೀವಿ. ನೀವು ಕೇಳಿ, ನಿಮಿಷ ಹೇಳ್ತೀವಿ. ಅದು ಪೂರ್ಣ ನೀವು ಕೊಟ್ಬಿಡ್ತೀನಿ ವಿವರಣೆ. ಈಗ ಯಾರಾದರೂ MLA ಮಕ್ಕಳು ಗುಂಡಿಲಿ ಬಿದ್ದು ಸಾಯ್ತಾ ಇದ್ದಾರಾ? MP ಮಕ್ಕಳು ಗುಂಡಿ ಬಿದ್ದು ಸಾಯ್ತಾ ಇದ್ದಾರಾ? MLC ಮಕ್ಕಳು ಗುಂಡಿಲಿ ಬಿದ್ದು ಸಾಯ್ತಾ ಇದ್ದಾರಾ? ಕೌನ್ಸಿಲರ್ ಮಕ್ಕಳು ಗುಂಡಿಲಿ ಬಿದ್ದು ಸಾಯ್ತಾ ಇದ್ದಾರಾ? ಜಿಲ್ಲಾ ಪಂಚಾಯತ್ ಸದಸ್ಯರ ಮಕ್ಕಳು ಗುಂಡಿಲಿ ಬಿದ್ದು ಸಾಯ್ತಾ ಇದ್ದಾರಾ? ಎಲ್ಲ ಫಾರ್ಚುನಲ್ಲಿ ಓಡಾಡ್ತಾರೆ. ಗುಂಡಿಲಿ ಬಿದ್ದು ಸಾಯ್ತಾರೋರು ಯಾರು? ನಾವು, ನೀವು. ಓಕೆ, ಈಗ ನೀವು ಹೇಳ್ತಾ ಇದ್ದೀರಾ 5 ಲಕ್ಷ ಸತ್ತ ಮೇಲೆ ಕೊಡೋದಕ್ಕಿಂತ ಅದೇ 5 ಲಕ್ಷ ಹಾಕಿ ಗುಂಡಿ ಸರಿ ಮಾಡಿ ಅಂತ. ಕರೆಕ್ಟ್. ಓಕೆ, ಈಗ ಚಳಿಗಾಲದ ಅಧಿವೇಶನ ಶುರು ಆಗ್ತಾ ಇದೆ ಸರ್ ಬೆಳಗಾವಿಯಲ್ಲಿ 8ನೇ ತಾರೀಕಿಂದ. ಸೊ ವಿರೋಧ ಪಕ್ಷ ಆಗಿರುವಂತಹ BJP ಯಾವೆಲ್ಲ ಪ್ರಶ್ನೆಗಳನ್ನು ಕೇಳಬಹುದು? ಅಧಿವೇಶನದಲ್ಲಿ ಏನು ಮಾಡ್ತಾರೆ ಹೇಳಿ ನೋಡೋಣ. ಫಸ್ಟು ಅವ್ರಿಗೆ ಅಧಿವೇಶನಕ್ಕೆ ಹೋದರೆ ಇಷ್ಟು ದುಡ್ಡು ಅಂತ ಬರುತ್ತೆ, ಅದು ತೊಗೋತಾರೆ. ಸೆಕೆಂಡ್ ಪಾಯಿಂಟು ಒಂದು ಟಾಪಿಕ್ ಎತ್ಕೋತಾರೆ, ಬೇಡದಿರೋ ಟಾಪಿಕ್ಕು. ಇವ್ನಿಗೆ ಅವ್ನು ಬೈತಾರೆ, ಇವ್ರು ಬೈತಾರೆ, ಕಿತ್ತಾಡ್ತಾರೆ, ಅವ್ರು ಆಚೆ ಕಡೆಗೆ ಹೋಗ್ತಾರೆ, ಇವ್ರು ಆಚೆ ಕಡೆಗೆ ಹೋಗ್ತಾರೆ. 15 ದಿವಸ ಇದೇ ಆಗುತ್ತೆ. ಅಧಿವೇಶನದಲ್ಲಿ ಏನಾದ್ರು ಆಗಿರೋದು ಉಪಯೋಗ ಆಗಿದೆಯಾ ಅಂತ ಹೇಳಿ. ಅಧಿವೇಶನ ಒಂದು ಅಬೋ 95 2010 ಒಳಗಡೆ ಏನೋ ನಡೀತಾ ಇತ್ತೇನೋ, ಆಮೇಲೆ ಏನಾದ್ರು ನಡೆದಿದೆ ಅಂತೇಳಿ ಅಧಿವೇಶನದಲ್ಲಿ. ಈಗ ಅವನಿಗೆ ಬೈಯಿ, ಇವನಿಗೆ ಬೈಯಿ,
ಹಗಲು ರಾತ್ರಿ ಏನು ಅಲ್ಲೇ ಮಲ್ಗು ಒದ್ದಾಡು. ಅದು ಬಿಟ್ಟು ಯಾವುದೇ ಸಾಂದರ್ಭಿಕವಾಗಿ ಯಾವ ಚರ್ಚೆನೂ ಆಗಿಲ್ಲ. ಯಾರು ಚರ್ಚೆ ಮಾಡ್ತಾಯಿದ್ದಾರೆ ಹೇಳಿ ನೋಡೋಣ. ಯಾರಾದರೂ ನಿಮ್ಮ ಚರ್ಚೆ ಏನು ವಿಷಯದ ಬಗ್ಗೆ ಪೂರ್ತಿ ಚರ್ಚೆ ಆಗ್ತಾಯಿದೆಯಾ? ಒಂದು ವಿಷಯದ ಬಗ್ಗೆ ಇವತ್ತು ಶಿಕ್ಷಣ, ಇವತ್ತು ಗೌರ್ಮೆಂಟ್ ಸ್ಕೂಲ್ ಮುಚ್ತಾ ಇದ್ದಾರೆ, ಅದ್ರ ಬಗ್ಗೆ ಯಾರು ಚರ್ಚೆ ಮಾಡ್ತಾರೆ ನೋಡಿ? ಜಗಳ ಆಡ್ತಾರೆ, ಕಿತ್ತಾಡ್ತಾರೆ, ಹೊಡೆದಾಡ್ ಸಾಯ್ತಾರೆ. ಈಗ ಕಾಂಗ್ರೆಸ್ಸವರು 5 ಗ್ಯಾರಂಟಿ ಕೊಟ್ಟರು. 5 ಗ್ಯಾರಂಟಿ ಈಗ ನನ್ನ ಮದುವೆ ಆಗಿದ್ದೀನಿ, ನನ್ನ ಹೆಂಡ್ತಿನ ನಾನು ಕರ್ಕೊಂಡು ಹೋಗೋಕ್ಕೆ ತಾಕತ್ತಿಲ್ವಾ? ಇಲ್ಲದ್ಮೇಲೆ ಯಾಕೆ ಮದುವೆ ಆಯ್ತೀನಿ? ಅಲ್ಲ, ನೀವೇ ತಿಳ್ಕೊಳ್ಳಿ. ನಾನು ಇದು ಕರ್ಕೊಂಡು ಹೋಗ್ತೀನಿ ತಾನೇ. 2,000 ರೂಪಾಯಿ ಕೊಟ್ಬಿಟ್ರು. ಈಗ ಅಬಕಾರಿಯಲ್ಲಿ ಜಾಸ್ತಿ ಮಾಡಿದ್ರು, ಆಮೇಲೆ ರಿಜಿಸ್ಟ್ರೇಷನಲ್ಲಿ ಜಾಸ್ತಿ ಮಾಡಿದ್ರು, ಎಲ್ಲದರಲ್ಲೂ ಟ್ಯಾಕ್ಸ್ ಜಾಸ್ತಿ ಮಾಡಿದ್ರು. ಎಲ್ಲರೂ ಜಾಸ್ತಿ ಮಾಡಿಬಿಟ್ಟು ಇಲ್ಲಿ ಕಿತ್ತು ಅಲ್ಲಿ ಕೊಟ್ಟರು. ಕೊಡಲಿ, ಓಕೆ, ತೊಂದರೆ ಇಲ್ಲ. ಅದರಿಂದ ಏನು ಇವತ್ತು ನೋಡಿ ಬಸ್ಸು ಅಲ್ಲಿ ನಿಂತ್ಕೊಂಡು ಲೇಡೀಸ್ ನಿಂತ್ಕೊಂಡ್ರೆ ಅವ್ನು ಓಡ್ತಾನೆ ಬಸ್ಸವನು. ಅಷ್ಟು ಭಯ ಬಂದ್ಬಿಟ್ಟಿದೆ ಲೇಡೀಸ್ ಅಂದರೆ ಬಸ್ಸವನಿಗೆ. ಏನಕ್ಕೋಸ್ಕರ ಇದೆಲ್ಲ ಮಾಡಬೇಕು? ಯಾರು ದುಡ್ಡು ಅಂತ ಕೊಡ್ತಾ ಇದ್ದಾರೆ? ಸಿದ್ದರಾಮಯ್ಯ ಅವರು ಮನೆಯಿಂದ ತಂದು ಕೊಡ್ತಾ ಇಲ್ಲ, ಡಿ ಕೆ ಶಿವಕುಮಾರ್ ಅವರು ಮನೆಯಿಂದ ತಂದು ಕೊಡ್ತಾ ಇಲ್ಲ, ಯಡಿಯೂರಪ್ಪ ಅವರು ಮನೆಯಿಂದ ತಂದು ಕೊಡ್ತಾ ಇಲ್ಲ, ಕುಮಾರಸ್ವಾಮಿ ಅವರು ಮನೆಯಿಂದ ತಂದು ಕೊಡ್ತಾ ಇಲ್ಲ. ಯಾರು ದುಡ್ಡಿದು? ನಮ್ಮ ದುಡ್ಡು. ನಮ್ಮ ದುಡ್ಡನ್ನ ಫ್ರೀ ಕೊಡೋಕ್ಕೆ ಇವ್ರು ಯಾರು? ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.